Just greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸುತ್ತೇವೆ. Please turn your Bible to book of Ephesians, 2nd chapter. We'll read verse 8. ನಿಮ್ಮ ಬೈಬಲ್ಗಳನ್ನು ತಿರುಗಿಸ್ರಿ. ಎಫೆಸದವರಿಗೆ 2ನೇ ಅಧ್ಯಾಯ, ನಾವು 8ನೇ ವಾಕ್ಯ ಓದ್ಕೊಳ್ಳೋಣ. ಎಫೆಸದವರಿಗೆ 2ನೇ ಅಧ್ಯಾಯ 8ನೇ ವಾಕ್ಯ. Ephesians 2nd chapter verse 8. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ವರವೇ. Hallelujah. Hallelujah. We're teaching about grace. ನಾನು ಕೃಪೆಯ ಬಗ್ಗೆ ಕಲಿಸ್ಕೊಡ್ತಾ ಇದ್ದೆ. One more very important, the blessing which we receive through grace, I'll teach today. ಕೃಪೆಯ ಮೂಲಕ ನಾವು ಹೊಂದಿಕೊಂಡಿರುವ ಉತ್ತಮವಾಗಿರುವಂತಹ ಇನ್ನೊಂದು ಆಶೀರ್ವಾದ ನಾನು ಕಲಿಸ್ಕೊಡ್ತೇನೆ. And this is the pattern how God, how it's going to happen, how our salvation took place. The same way every blessing we are going to possess. ಮತ್ತು ಇದು ಒಂದು ರೀತಿ ಆಗಿದೆ. ಯಾವ ರೀತಿಯಾಗಿ ನಾವು ರಕ್ಷಣೆ ಹೊಂದ್ಕೊಂಡಿದ್ವಲ್ಲ, ಅದೇ ರೀತಿಯಲ್ಲಿ ಕೃಪೆಯ ಮೂಲಕ ಎಲ್ಲಾ ಆಶೀರ್ವಾದಗಳನ್ನು ಕೂಡ ನಾವು ಹೊಂದ್ಕೊಳ್ತೇವೆ. How we are saved. ನಾವು ಯಾವ ರೀತಿಯಾಗಿ ರಕ್ಷಣೆ ಹೊಂದಿದ್ವಿ? Say in English, I am saved by grace through faith. ನಾನು ಹೇಳಿದೆ, ನಾನು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ. Grace provided salvation. ಕೃಪೆ ರಕ್ಷಣೆಯನ್ನು We ಒದಗಿಸಿತು. just believed it. ನಾವು ನಂಬಿದ್ವಿ ಅಷ್ಟೇ. We believed in our heart, we spoke with our mouth. ನಾವು ಹೃದಯದಲ್ಲಿ ನಂಬಿದ್ವಿ, ಬಾಯಿಂದ ಅರಿಕೆ ಮಾಡಿದ್ವಿ. We got it. ಆ ರಕ್ಷಣೆಯನ್ನು ಹೊಂದ್ಕೊಂಡ್ವಿ. The same way every blessing we are going to possess in our life. ಅದೇ ರೀತಿಯಲ್ಲಿಯೇ ಎಲ್ಲಾ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ಸ್ವಾಧೀನ ಮಾಡ್ಕೊಳ್ತೇವೆ. Come with me to Romans 8th chapter verse 1. ಇವಾಗ ನಿಮ್ಮ ಬೈಬಲ್ಗಳನ್ನು ರೋಮ 8ನೇ ಅಧ್ಯಾಯ ತಿರುಗಿಸಿ ಮೊದಲನೇ ವಾಕ್ಯ. There is therefore now no condemnation to them which are in Christ Jesus, who walk not after the flesh but after the Spirit. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. Okay. ಪವಿತ್ರ ಗ್ರಂಥದಲ್ಲಿ ಯಾರಾದರೂ ಓದ್ಬೋದಾ? ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇವರು ಶರೀರಕ್ಕನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ ನಡೆಯುವರಾಗಿದ್ದಾರೆ. Hallelujah. Hallelujah. Say in English, there is Therefore now now no condemnation no condemnation to them who are in Christ Jesus. ನಾನಿಂದ ಹೇಳಿ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಖಂಡನೆಯು ಈಗ ಇಲ್ಲವೇ ಇಲ್ಲ. I told you, when you read therefore, you should remember what is written before that. ಇಲ್ಲಿ ಆದುದರಿಂದ ಅಂತ ಬರೆಯಲ್ಪಟ್ಟಿದ್ಯಲ್ಲ, ಇದು ಓದುವಾಗ ಮೊದಲು ಏನ್ ಬರೆಯಲ್ಪಟ್ಟಿತ್ತು ಅಂತ ನಾವು ನೋಡ್ಬೇಕು. Usually that's why we write. When we write any answer or anything, no, we conclude it by saying therefore. ನಾವು ಆ ರೀತಿಯಲ್ಲೇ ಬರಿತೇವಲ್ಲ, ಏನಾದ್ರೂ ಆನ್ಸರ್ ಬರೆಯುವಾಗ ಕೊನೆಯದಾಗಿ ಮಾತು ಹೇಳ್ಬೇಕಾದ್ರೆ ಮೊದಲೇನಂತೇವೆ, ಆದುದರಿಂದ ಅಂತ ಹೇಳಿ So ಬರಿತೇವೆ. something is there before this. ಆದುದರಿಂದ ಅಂತ ಪದ ಇದ್ರೆ ಅದಕ್ಕಿಂತ ಮುಂಚೆ ಏನೋ ಇದೆ. 7 chapters in the Romans is very important. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 7 ಅಧ್ಯಾಯಗಳು, ಮೊದಲನೇ 7 ಅಧ್ಯಾಯಗಳು ಬಹಳ ಮುಖ್ಯ. It talks about sin. ಅಲ್ಲಿ ಪಾಪದ ಬಗ್ಗೆ ಮಾತಾಡ್ತಿದೆ. Then it talks God's grace. ದೇವರ ಕೃಪೆ ಬಗ್ಗೆ ಮಾತಾಡ್ತಿದೆ. Then it says where sin is increasing, grace will increase. ಅಲ್ಲಿ ನಾವು ನೋಡ್ಕೊಂಡ್ವಿ, ಎಲ್ಲಿ ಪಾಪ ಹೆಚ್ಚುತ್ತದೋ ಅಲ್ಲಿ ಕೃಪೆಯು ಹೆಚ್ಚುತ್ತದೆ. And we have seen our sin nature is dead. ನಾವು ನೋಡ್ಕೊಂಡ್ವಿ, ನಮ್ಮ ಪಾಪದ ಸ್ವಭಾವ ಸತ್ತು ಹೋಗಿದೆ. Now God has given His nature. ದೇವರು ತನ್ನ ಸ್ವಭಾವ ಕೊಟ್ಟಿದ್ದಾನೆ. Now we have to change our thinking. ನಾವೇನ್ ಮಾಡ್ಬೇಕು? ನಮ್ಮ ಯೋಚನೆಯನ್ನು ನಾವು ಬದಲಾಯಿಸಬೇಕು. All these things are written. Then He says now there is no condemnation to those who are in Christ Jesus. ಇದೆಲ್ಲ ಮಾತುಗಳು ಮೊದಲನೇ 7 ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿದೆ. ಈಗ 8ನೇ ಅಧ್ಯಾಯ ಮೊದಲನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಆದುದರಿಂದ ನಮಗೆ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲ. Condemnation means feeling unworthy. ಅಪರಾಧ ನಿರ್ಣಯ ಅಥವಾ ಖಂಡನೆ ಅಂದ್ರೆ ನಾವು ಅಯೋಗ್ಯರು ಅಂತ I am ಅನ್ಕೊಳ್ಳುವಂಥದ್ದು. no use. ನನ್ಗೆ ಯಾವುದೇ ಉಪಯೋಗ I am ಬರಲ್ಲ, unfit for God. ನಾನು ದೇವರಿಗೆ Usually ಅಪ್ರಯೋಜನವಾಗಿದ್ದೇನೆ. this type of thoughts comes in man's mind. ಇಂತಹ ಯೋಚನೆಗಳು ಮನುಷ್ಯನ ಮನಸ್ಸಲ್ಲಿ ಬರ್ತದೆ. Says now you are in Christ Jesus, there is no condemnation. ಈಗ ನೀವು ಕ್ರಿಸ್ತ ಯೇಸುವಿನಲ್ಲಿ ಇದ್ದೀರಿ, ನಿಮ್ಗೆ ಖಂಡನೆನೇ ಇಲ್ಲ. For whom? ಯಾರಿಗೆ? Those who walk
not after the flesh, walk after the Spirit. ಸತ್ಯವೇದದಲ್ಲಿ ಇಲ್ಲ, ಅದು ಪವಿತ್ರ ಗ್ರಂಥದಲ್ಲಿದೆ. ಯಾರು ಶರೀರಕ್ಕನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ ನಡೆಯುವವರು. Say walk in flesh. ಶರೀರಕ್ಕನುಸಾರವಾಗಿ ನಡೆಯುವಂಥದ್ದು. Meaning is, before you accepted Jesus Christ, what you are thinking, same thing if you think, that is walking in flesh. ಶರೀರಕ್ಕನುಸಾರವಾಗಿ ನಡೆಯುವುದು ಅಥವಾ ಶರೀರದಲ್ಲೇ ನಡೆಯುವಂದ್ರೆ ಏನರ್ಥ ಅಂದ್ರೆ ನಾವು ಯೇಸುವನ್ನು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಹೇಗಿದ್ವೋ ಅದೇ ರೀತಿಯಲ್ಲಿ ಮಾಡುವಂಥದ್ದು. Our mind should change. ನಮ್ಮ ಮನಸ್ಸು ಬದಲಾಗಬೇಕು. Walking in spirit means renewed mind. ಆತ್ಮನಿಗನುಸಾರವಾಗಿ ನಡೆಯುವಂತಂದ್ರೆ ನೂತನ ಮಾಡಿಕೊಂಡಿರುವ ಮನಸ್ಸು. Hallelujah. We change our thinking. ನಮ್ಮ ಮನಸ್ಸು, ನಮ್ಮ ಯೋಚನೆಗಳನ್ನು ಬದಲಾಯಿಸಬೇಕು. Hard part Jesus has done. ಕಷ್ಟವಾಗಿರುವಂತ ಭಾಗ ಯೇಸುಸ್ವಾಮಿ ಮಾಡಿ ಮುಗಿಸಿದ. Easy role he gave us. ಸುಲಭವಾಗಿರುವಂತ ಭಾಗ ನಮ್ಗೆ ಕೊಟ್ಟನು. What is the hard part? ಕಷ್ಟವಾಗಿರುವಂತ ಭಾಗ ಯಾವುದು? 1 Peter 2:24. ನೋಡ್ಕೊಳ್ಳೋಣ. ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ. ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ. ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ. ನಾವು ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ಮರದ ಮೇಲೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. Hallelujah. Here it says we have to live a righteous life, so he carried our sins in his own body. ಇದೇನು ಹೇಳ್ತಾ ಇದೆ? ನಾವು ನೀತಿವಂತರಾಗಬೇಕಂತ ಆತನು ನಮ್ಮ ಪಾಪವನ್ನು ತನ್ನ ಮೇಲೆ ಹೊತ್ಕೊಂಡ. That is very hard work. ಇದು ಬಹಳ ಕಷ್ಟವಾಗಿರುವಂತ ಕೆಲಸ. He died on the cross. ಆತನು ಶಿಲುಬೆ ಮೇಲೆ ಸತ್ತ. All our sins, ನಮ್ಮೆಲ್ಲರ ಪಾಪಗಳನ್ನು, our past sin, ನಮ್ಮ ಹಿಂದಿನ ಪಾಪ, our present sin, ಈಗಿನ ಪಾಪ, future sin, ಮುಂದಿನ ಪಾಪ, he carried on himself. ಎಲ್ಲಾ ಪಾಪಗಳನ್ನು ಆತನು ತನ್ನ ಮೇಲೆ ಹೊತ್ಕೊಂಡ. Hallelujah. Now what is our role? ಈಗ ನಮ್ಮ ಭಾಗ ಏನು? We have to meditate what he has done. ಏನೆಲ್ಲ ಆತನು ಮಾಡಿದ್ನೋ ಅದನ್ನೇ ಧ್ಯಾನಿಸಬೇಕು. It says by his stripes you were healed. ವಾಕ್ಯ ಏನ್ ಹೇಳ್ತಿದೆ? ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. By the stripes of Jesus I am healed. ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. What is the meaning? ಇದರ ಅರ್ಥ ಏನು? They whipped him. ಅಂದ್ರೆ ಯೇಸು ಸ್ವಾಮಿಗೆ ಅಲ್ಲಿ ಹೊಡೆದ್ರು, ಚಾಟಿ ಹೊಡೆದ್ರು. That whip had iron hooks. ಅದಕ್ಕೆ ಹುಕ್ಕುಗಳಿದ್ವು. It tore his flesh and came out. ಆತನ ಚರ್ಮವನ್ನು ಅಲ್ಲಿ ಕಿತ್ತಿ ಅದು ಹರಿದ್ಕೊಂಡು ಬಂತು. Have you ever pricked any pin? ಎಂದಾದ್ರೂ ಪಿನ್ನಿಂದ ಚುಚ್ಕೊಂಡಿದ್ದೀರಾ? How painful it is. ಎಷ್ಟು ನೋವಾಗ್ತದೆ. But Jesus took all the whip. ಆದ್ರೆ ಯೇಸು ಸ್ವಾಮಿ ಆ ಎಲ್ಲ ಗಾಯಗಳನ್ನು ಹೊತ್ಕೊಂಡ. Some theologians say 39 times he was whipped it seems. ಯಾರೋ ಒಬ್ರು ಅಧ್ಯಯನ ಮಾಡುವಂತ ಹೇಳ್ತಾರೆ 39 ಸಲ ಆತನಿಗೆ ಹೊಡೆದ್ರು, 39 ಸಲ ಗಾಯಗಳಾಗಿವೆ. All his flesh, what was there in the back, it came out. ಬೆನ್ ಮೇಲಿದ್ದಂತ ಎಲ್ಲಾ ಚರ್ಮ, ಎಲ್ಲಾ ಮಾಂಸ ಹೊರಗೆ ಕಿತ್ತು ಬಂತು. Now tell me, that is the easiest one or hardest one? ನೀವೀಗ ಹೇಳ್ರಿ, ಯೇಸು ಸ್ವಾಮಿ ಮಾಡಿದ ಕೆಲಸ ಕಷ್ಟವಾಗಿರುವಂತ ಭಾಗನ ಸುಲಭವಾಗಿರುವಂತದ? ಜೋರಾಗಿ ಏನು? He did everything. ಯೇಸು ಸ್ವಾಮಿ ಎಲ್ಲಾ ಮಾಡ್ಬಿಟ್ಟ. Now what is the easiest part? ಸುಲಭವಾಗಿರುವಂತ ಭಾಗ ಯಾವುದು? By meditating what he did, we are healed. ಆತನು ಏನೆಲ್ಲ ಮಾಡಿದ್ನೋ ಅದನ್ನೇ ನಾವು ಧ್ಯಾನಿಸಿದ್ರೆ ನಮ್ಗೆ ಗುಣವಾಯಿತು. Now we can have a health. ನಮ್ಗೆ ಆರೋಗ್ಯ ಇರಬಹುದು. Hallelujah. This is a good news. ಇದು ಒಂದು ಶುಭ ಸಂದೇಶವಾಗಿದೆ. Whole world is panicked. Everybody is having fear when virus will come. ಇಡೀ ಲೋಕಕ್ಕೆ ಅಲ್ಲಿ ಭಯ ಇದೆ, ಎಲ್ರಿಗೂ ಭಯ ಇದೆ, ನಮ್ಗೆ ಇವಾಗ ಬರ್ತದೆ ಅಂತ. But Bible says different. ಆದ್ರೆ ಬೈಬಲ್ ಬೇರೆನೇ ಕತೆ ಹೇಳ್ತಾ ಇದೆ. He bore all our sickness on the cross. ಆತನು ನಮ್ಮ ಎಲ್ಲಾ ಕಾಯಿಲೆಗಳು, ನಮ್ಮ ಎಲ್ಲಾ ರೋಗವನ್ನು ಶಿಲುಬೆ ಮೇಲೆ ಹೊತ್ಕೊಂಡ. My Jesus bore all the sicknesses on the cross. ನನ್ನ ಯೇಸು ಎಲ್ಲಾ ರೋಗಗಳನ್ನು, ಎಲ್ಲಾ ಕಾಯಿಲೆಗಳನ್ನು ತನ್ನ ಮೇಲೆ ಶಿಲುಬೆಯಲ್ಲಿ ಹೊತ್ತುಕೊಂಡನು. It is all sickness means including viral diseases. ಎಲ್ಲಾ ರೋಗಗಳು, ಎಲ್ಲಾ ಕಾಯಿಲೆಗಳು ಅಂದ್ರೆ ವೈರಸ್ ಕೂಡ ಸೇರ್ತದಲ್ಲ. Hallelujah. What is our role? ನಮ್ಮ ಭಾಗ ಏನು? We have to meditate what he has done. ಏನೆಲ್ಲ ಆತನು ಮಾಡಿ ಮುಗಿಸಿದ್ನೋ ಅದನ್ನ ಯೋಚಿಸಬೇಕು, ಧ್ಯಾನ ಮಾಡಬೇಕು. Grace provided health. ಕೃಪೆ ಆರೋಗ್ಯವನ್ನು ಒದಗಿಸಿದೆ. By faith we have to take it. ನಂಬಿಕೆಯಿಂದ ಆ ಆರೋಗ್ಯವನ್ನು ತಗೊಳ್ಬೇಕು. Are you with me? If you fear, faith will not work. ನೀವು ಭಯ ಪಟ್ರೆ ನಂಬಿಕೆ ಕೆಲಸ ಮಾಡಲ್ಲ. If you fear, you are walking in flesh.
ನೀವು ನಂಬಿಕೆ ಇಲ್ಲದೆ ನೀವು ಭಯದಲ್ಲಿ ಇದ್ರೆ ನೀವು ಶರೀರದಲ್ಲಿ ನಡೆಯುವಂತದ್ದು. Because before accepting Christ also you are like that. ಯಾಕಂದ್ರೆ ಯೇಸುವನ್ನು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ನಾವು ಆ ರೀತಿಯಲ್ಲಿ But after accepting Christ your thinking changed. ಇವಾಗ ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಿದ್ದೇವೆ, ನಮ್ಮ ಮನಸ್ಸು ಬದಲಾಗಿದೆ. Now let us come to the sin part. ಈಗ ನಾವು ಪಾಪದ ಬಗ್ಗೆ We ನೋಡ್ತೀವಿ. all enjoyed sin before. ನಾವೆಲ್ಲರೂ ಮುಂಚೆ ಪಾಪದಲ್ಲಿ ಎಷ್ಟೋ ಆನಂದ But ಪಟ್ಟಿದ್ದೇವೆ. after accepting Christ, ಯೇಸುವನ್ನು ಸ್ವೀಕಾರ we have ಮಾಡ್ಕೊಂಡ್ಮೇಲೆ to acknowledge all our sins he carried on the cross. ನಾವಿವಾಗ ಗುರುತಿಸಬೇಕು ಏನಂದ್ರೆ ನಮ್ಮ ಎಲ್ಲ ಪಾಪಗಳನ್ನು ಆತನ ಶಿಲುಬೆ ಮೇಲೆ ಹೊತ್ಕೊಂಡಂತ ತಿಳ್ಕೊಳ್ಬೇಕು. Our sin nature he has removed. ನಮ್ಮ ಪಾಪದ ಸ್ವಭಾವ ಅದನ್ನ ತೆಗೆದು ಹಾಕಿದ್ನು. Hallelujah. In our spirit there is no sin nature. ಈಗ ನಮ್ಮ ಆತ್ಮದಲ್ಲಿ ಪಾಪದ ಸ್ವಭಾವ ಇಲ್ಲ. If our mind changes, we will live a holy life. ನಮ್ಮ ಮನಸ್ಸು ಬದಲಾದ್ರೆ ನಾವು ಪರಿಶುದ್ಧರಾಗಿ ಜೀವಿಸಬಹುದು. If our mind thinks in the same old way, same lifestyle will continue. ಆದ್ರೆ ನಮ್ಮ ಮನಸ್ಸು ಹಳೆ ರೀತಿಯಲ್ಲೇ ಯೋಚನೆ ಮಾಡಿದ್ರೆ ಅದೇ ಜೀವನ ಜೀವಿಸ್ತೇವೆ. Then there is a sense of condemnation. There is no condemnation. There is a sense of condemnation for us. ನಮ್ಮ ಮನಸ್ಸು ಹಳೆದನ್ನೇ ಯೋಚಿಸಿದ್ರೆ ಅದೇ ರೀತಿಯಲ್ಲಿ ಜೀವಿಸ್ತಾ ಇದ್ರೆ ನಮಗೆ ಖಂಡನೆ ಇಲ್ಲ, ಆದ್ರೆ ಖಂಡನೆಯ ಅನಿಸಿಕೆಗಳು We will ಬರ್ತವೆ. feel bad. ನಿಮ್ಗೆ ಬಹಳ ಕೆಟ್ಟದಾಗ ಅನಿಸ್ತದೆ, ತಪ್ಪಾಗಿ ಅನಿಸ್ತದೆ. Even one lie you tell, it will prick your heart. ಒಂದ್ ಸುಳ್ಳು ಹೇಳಿದ್ರು ಅಲ್ಲಿ ಎಷ್ಟು ಹೃದಯವನ್ನು ಚುಚ್ಚಿಸ್ತದೆ. Hallelujah. Okay, now next verse. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. For the law of the Spirit of life in Christ Jesus has made me free from the law of sin and death. Romans 8:2. ರೋಮ 8:2 ವಾಕ್ಯ. ಜೀವವನ್ನುಂಟು ಮಾಡುವ ಆತ್ಮನ ನಿಯಮವು ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ಪಾಪ ಮರಣಗಳ ನಿಯಮದಿಂದ ಬಿಡಿಸಿತು. This is very important. I'm going to ಇದು ಬಹಳ concentrate. This is one of the blessing ಇದು ಒಂದು ಆಶೀರ್ವಾದ which ಆಗಿದೆ. grace provides. ಕೃಪೆ ಒದಗಿಸಿದ ಇನ್ನೊಂದು ಆಶೀರ್ವಾದ. There are two laws. ಕೇಳ್ರಿ, 2 ನಿಯಮಗಳು. Hallelujah. How many laws? Show your finger. ಕೈ ತೋರಿಸ್ರಿ, I want ಎಷ್ಟು to know ನಿಯಮಗಳು? how many laws? 2 laws. Okay. One is law of sin and death. ಮೊದಲನೇದು ಪಾಪ ಮರಣಗಳ ನಿಯಮ. Sin always is accompanied by death. ಪಾಪ ಯಾವಾಗ್ಲೂ ಮರಣ ಜೊತೆಲೇ ಬರ್ತದೆ. Nobody can say I will commit sin, I will escape. ಯಾರು ಹೇಳಕ್ಕಾಗಲ್ಲ ನಾನು ಪಾಪ ಮಾಡಿ ನಾನು ತಪ್ಪಿಸ್ಕೊಳ್ಬೋದಂತ. Wherever sin is there, it is followed by death. ಎಲ್ಲೆಲ್ಲಿ ಪಾಪ ಇದೆಯೋ ಅದ್ರ ಜೊತೆ ಮರಣ ಇರ್ತದೆ. Death means it is not falling and dying. ಇಲ್ಲಿ ಮರಣ ಅಂದ್ರೆ ಬಿದ್ದು ಸಾಯೋದಲ್ಲ. Death means ಮರಣ ಅಂದ್ರೆ sickness, ಆ ಕಾಯಿಲೆಗಳು, poverty, ಬಡತನ, insult, ಅಪಮಾನ, shame, ನಾಚಿಕೆ, failure, ಸೋಲು frustration. ಮತ್ತು ಒತ್ತಡಗಳು. A person doesn't die, but his life is as good as dead. ಆ ವ್ಯಕ್ತಿ ಸಾಯೋದಿಲ್ಲ, ಆದ್ರೆ ಆತನ ಜೀವನ ಸತ್ತಂತೆ ಇರ್ತದೆ. This is one law. ಇದು ಒಂದು ನಿಯಮ. The whole world, there are 2 types of people. ಲೋಕದಲ್ಲಿ 2 ತರದ ಜನರಿದ್ದಾರೆ. Everybody comes under this law of sin and death. ಎಲ್ಲರೂ ಈ ಮರಣ ಪಾಪ ನಿಯಮ ಕೆಳಗೆ ಬರ್ತಾರೆ. It pulls a person down. ಈ ನಿಯಮ ಒಬ್ಬ ವ್ಯಕ್ತಿಯನ್ನು ಕೆಳಗೆ ಎಳಿತದೆ. How much ever they struggle, how much ever they work hard, they feel like they are coming up, it will pull them down. ಅವ್ರು ಎಷ್ಟೇ ಕಷ್ಟಪಟ್ರು ಎಷ್ಟೇ ಪ್ರಯಾಸ ಪಟ್ರು ಅವ್ರ ಮೇಲಕ್ಕೆ ಬರ್ತದ ಅಂತ ಅನಿಸ್ತದೆ, ಆದ್ರೆ ಇನ್ನು ಕೆಳಗೆ ಹೋಗ್ತಾರೆ. Somewhere they will go down, whether health, wealth, family life, something will happen, they will lose peace. ಮತ್ತೆ ಎಲ್ಲೋ ಒಂದ್ ಕಡೆ ಅವ್ರು ಕೆಳಗೆ ಹೋಗ್ತಾರೆ, ಆರೋಗ್ಯದಲ್ಲೋ ಅಥವಾ ಆಸ್ತಿಯ ವಿಷಯಗಳಲ್ಲೋ, ಹಣಕಾಸಿನ ವಿಷಯದಲ್ಲಿ ಅಥವಾ ಕುಟುಂಬದ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಕೆಳಗೆ ಹೋಗ್ತಾರೆ. Because it is law. ಯಾಕಂದ್ರೆ ಅದು ಒಂದು ನಿಯಮ. Law has to work. ನಿಯಮ ಕಾರ್ಯ ಮಾಡಲೇಬೇಕು. See, gravitational force is a law. ನೋಡ್ರಿ, ಗುರುತ್ವಾಕರ್ಷಣ ಶಕ್ತಿ ಅದು ಒಂದು ನಿಯಮ. No one can go against the gravitational force. ಆ ಶಕ್ತಿ ವಿರುದ್ಧ ಯಾರು ಹೋಗಕ್ಕಾಗಲ್ಲ. You throw anything, it will come down. ನೀವ್ ಏನಾದ್ರೂ ಬಿಸಾಕಿದ್ರೆ ಕೆಳಗ್ ಬೀಳಲೇಬೇಕು. Hallelujah. You can't go and jump from first floor. You will fall down. You will break your bones. ನೀವು ಫಸ್ಟ್ ಫ್ಲೋರ್ ಇಂದ ಕೆಳಗ್ ಜಿಗಿಯಕ್ಕಾಗಲ್ಲ. ನೀವು ಬಿದ್ರೆ ಎಲ್ಲ ಎಲುಬುಗಳು ಮುರಿತವೆ. Law of gravitation works. ಗುರುತ್ವಾಕರ್ಷಣ ಶಕ್ತಿ ಆ ನಿಯಮ ಕಾರ್ಯ ಮಾಡ್ತಿದೆ. But there is one more law. ಆದ್ರೆ ಇನ್ನೊಂದು ನಿಯಮ ಇದೆ ನೋಡಿ. This is what I am going to teach today. ಇವತ್ತು ನಾನು ಈ ನಿಯಮದ ಬಗ್ಗೆ ಕಲಿಸ್ತೇನೆ. This comes by the grace of our Lord Jesus Christ. ಈ ನಿಯಮ ಯಾವ ರೀತಿಯಾಗಿ ಬರ್ತದೆ? ನಮ್ಮ ಯೇಸು ಕ್ರಿಸ್ತನ ಕೃಪೆಯ ಮೂಲಕ. This is called law of Spirit of life in Christ Jesus. ಜೀವವನ್ನುಂಟು ಮಾಡುವ ಆತ್ಮನ ನಿಯಮ ಕ್ರಿಸ್ತ ಯೇಸುವಿನಲ್ಲಿ. Say in English, law of Spirit of life in Christ Jesus. ನನಗೆ ಕ್ರಿಸ್ತ ಯೇಸುವಿನಲ್ಲಿ ಜೀವವನ್ನುಂಟು
ಜೀವವನ್ನುಂಟು ಮಾಡುವ ಆತ್ಮನ ನಿಯಮ. This law works against that law of sin and death. ಈ ನಿಯಮ ಯಾವ್ದಿದೆಯಲ್ಲ, ಪಾಪ ಮರಣದ ನಿಯಮ ವಿರುದ್ಧವಾಗಿ ಕೆಲಸ ಮಾಡ್ತದೆ. This law is more powerful than the previous one. ಈ ನಿಯಮ ಪಾಪ ಮರಣ ನಿಯಮಕ್ಕಿಂತ ಇನ್ನೂ ಬಹಳ ಬಲವಾಗಿದೆ. Let me give an example. ಒಂದು ಉದಾಹರಣೆ ಕೊಡ್ತೇನೆ ಕೇಳಿ. For example, aeroplane. You just take one aeroplane as an example. ಊಹಿಸ್ಕೊಳ್ರಿ ಒಂದು ವಿಮಾನ ಅಂತ. We all go and sit there and we fly. ನಾವೆಲ್ಲರೂ ವಿಮಾನದೊಳಗೆ ಕೂಡ್ತೇವೆ. And so much luggages they put. ಎಷ್ಟೊಂದು ಲಗೇಜ್ ಹಾಕ್ತಾರೆ. I heard sometimes animals also they put it some. ನಾನು ಕೇಳಿಸ್ಕೊಂಡೆ ಕೆಲವೊಂದ್ಸಲ ಪ್ರಾಣಿಗಳನ್ನು ಕೂಡ ಏರಿಸ್ತಾರೆ. So heavy it will be. ಅಷ್ಟು ವಜ್ಜಿ ಇರ್ತದೆ. As per gravitational force, it cannot take off. ಗುರುತ್ವಾಕರ್ಷಣ ಶಕ್ತಿಯ ಪ್ರಕಾರ ಅಷ್ಟು ವಜ್ಜಿ ಇಟ್ಕೊಂಡು ಅದು ಮೇಲಕ್ಕೆ ಹೋಗಕ್ಕಾಗಲ್ಲ. But we have a technology now. ಆದ್ರೆ ಇವಾಗ ಟೆಕ್ನಾಲಜಿ ಇದೆ. They have some engines. ಕೆಲವು ಮಷಿನ್ಗಳಿವೆ, ಇಂಜಿನ್ಗಳಿವೆ. They have made another law of lifting up against the gravitational force. ಆ ಮಷಿನ್ಗಳ ಮೂಲಕ ಅವರು ಇನ್ನೊಂದು ನಿಯಮ ಮಾಡಿದ್ದಾರೆ, ಗುರುತ್ವಾಕರ್ಷಣ ಶಕ್ತಿ ವಿರುದ್ಧವಾಗಿ ಮೇಲಕ್ಕೆತ್ತಲ್ಪಡುವ. Gravitational force will pull down. ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಕೆಳಗೆ But ಎಳೀತದೆ. because these engines work, it goes against the gravitational force. ಆದ್ರೆ ವಿಮಾನದಲ್ಲಿರುವಂತ ಎಂಜಿನ್ಗಳು ಕೆಲಸ ಮಾಡುವ ಕಾರಣ ಇದು ಆ ಗುರುತ್ವಾಕರ್ಷಣ ವಿರುದ್ಧವಾಗಿ ಮೇಲಕ್ಕೆ ಹೋಗ್ತದೆ. Hallelujah. Law of sin and death will pull a person down. ಮರಣ ಪಾಪದ ನಿಯಮ ಒಬ್ಬ ವ್ಯಕ್ತಿಯನ್ನು ಕೆಳಗೆ ಎಳೀತದೆ. I tell you, it will bring insult and shame. ಅದು ಅಪಮಾನ ನಾಚಿಕೆಯನ್ನು ತರ್ತದೆ. We all faced in different stages of our life. ನಮ್ಮ ಜೀವನ ಬೇರೆ ಬೇರೆ ಹಂತಗಳಲ್ಲಿ ನಾವು ಕೂಡ ಅದನ್ನು ಅನುಭವಿಸಿದ್ದೇವೆ. In the world, they don't give you respect if you don't have money. ಲೋಕದಲ್ಲಿ ಹಣ ಇರ್ಲಿಲ್ಲ ಅಂದ್ರೆ, ದುಡ್ಡು ಇರ್ಲಿಲ್ಲ ಅಂದ್ರೆ ಅಲ್ಲಿ ರೆಸ್ಪೆಕ್ಟೇ ಸಿಗಲ್ಲ, ಗೌರವನೇ They ಸಿಗಲ್ಲ. don't respect you if you fail. ನೀವು ಸೋತ್ ಹೋದ್ರೆ ಯಾರು ಗೌರವಿಸಲ್ಲ. They will make fun of you. They will insult you. They talk behind you. ಇನ್ನು ನಿಮ್ಮ ಮೇಲೆ ಹಾಸ್ಯ ಮಾಡ್ತಾರೆ, ನಿಮ್ ಹಿಂದೆ ಮಾತಾಡ್ತಾರೆ, ಅಪಮಾನ ಮಾಡ್ತಾರೆ. But the good news is, ಆದ್ರೆ ನಿಮಗಾಗಿರುವಂತ ಒಳ್ಳೆ ಸುದ್ದಿ, the moment you are born again, ಯಾವ ಕ್ಷಣ ನೀವು ಹೊಸದಾಗಿ ಹುಟ್ಟಿದ್ರೋ, the moment you accept Jesus Christ as your Savior, ಯಾವ ಕ್ಷಣ ಯೇಸು ಕ್ರಿಸ್ತನ ರಕ್ಷಕನಾಗಿ ಸ್ವೀಕಾರ you ಮಾಡ್ತೀರೋ, have escaped from law of sin and death. Now you have come to another law. ಪಾಪ ಮರಣ ನಿಯಮವನ್ನು ತಪ್ಪಿಸಿಕೊಂಡು ನೀವು ಇನ್ನೊಂದು ನಿಯಮದೊಳಗೆ ಬಂದಿದ್ದೀರಾ. Now the law of spirit and life in Christ Jesus will work in your life. ಈಗ ಕ್ರಿಸ್ತ ಯೇಸುವಿನಲ್ಲಿ ಜೀವವನ್ನುಂಟು ಮಾಡುವ ಆತ್ಮನ ನಿಯಮ ನಿಮ್ಮ ಜೀವನದಲ್ಲಿ ಕಾರ್ಯ Now ಮಾಡ್ತದೆ. only one option. ಒಂದೇ ಒಂದು ಆಯ್ಕೆ, Tell your neighbor, only one option for you. ಒಂದೇ ಆಯ್ಕೆ ನಿಮ್ಗೆ. What is the one option? ಅದ್ಯಾವುದು? You have to come up in life. ನೀವು ಜೀವನದಲ್ಲಿ ಮೇಲಕ್ಕೆ Nothing else ಬರ್ಲೇಬೇಕು. will happen. ಬೇರೆದ್ ಯಾವ್ದು You ನಡೆಯಲ್ಲ. cannot go down. ನೀವು ಕೆಳಗೆ ಹೋಗಕ್ಕೆ ಆಗಲ್ಲ. Hallelujah. Are you happy? Say there is a lifting up. ಹೇಳಿ, ನಾನಿದೆ, ಮೇಲಕ್ಕೆ ಎತ್ತಲ್ಪಡುವಿಕೆ ಇದೆ, ಹೆಚ್ಚಳ ಇದೆ. Now in aeroplane engines are there. ಇವಾಗ ವಿಮಾನದಲ್ಲಿ ಅಂತೂ ಇಂಜಿನ್ ಇದೆ. It lifts it up. ಆ ಇಂಜಿನ್ ಕೆಲಸ ಮಾಡ್ತದೆ, ಅದಕ್ಕೆ ಮೇಲಕ್ಕೆ ಎತ್ತದೆ. How we will be lifted up? ನಾವು ಯಾವ ರೀತಿಯಲ್ಲಿ ಮೇಲಕ್ಕೆ ಬರ್ತೇವೆ? We also have some engines. ನಮಗೂ ಕೆಲವು ಇಂಜಿನ್ಗಳಿವೆ. Our heart is like an engine. ನಮ್ಮ ಹೃದಯ ಒಂದು ಇಂಜಿನ್ ತರ, Our mind is like an engine. ನಮ್ಮ ಮನಸ್ಸು ಒಂದು ಇಂಜಿನ್ ತರ, Our tongue is like an engine. ನಾಲಿಗೆನೂ ಒಂದು ಇಂಜಿನ್ If ತರ. you use your heart, mind and tongue, you will come up. ನಿಮ್ ಹೃದಯ, ಮನಸ್ಸು, ನಾಲಿಗೆ ಉಪಯೋಗಿಸಿದ್ರೆ ನೀವು ಮೇಲಕ್ಕೆ ಬರ್ತೀರಿ. If you, instead of using it properly, ಇದನ್ನು ಸರಿಯಾಗಿ ಉಪಯೋಗಿಸಿದ್ರ ಬದಲು, see, we have a lift in our apartment. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ, ನಮ್ಮ ಮನೆಯಲ್ಲಿ ಲಿಫ್ಟ್ ಇದೆ. Somebody cheated my owner. ಯಾರೊಬ್ರು ನಮ್ಮ ಓನರ್ಗೆ ಮೋಸ ಮಾಡಿದ್ರು. They put some assembled one. Some local one they put it. ಯಾವುದೋ ಒಂದು ಲೋಕಲ್ ಲಿಫ್ಟ್ We ಹಾಕಿದ್ರು. don't know when it will stop, when it will start. ನಮಗ್ ಗೊತ್ತಿಲ್ಲ ಯಾವಾಗ ನಿಂದಿರ್ತದೆ, ಯಾವಾಗ ಸ್ಟಾರ್ಟ್. Most of the times it will not go up, it will be down only. ಬಹಳ ಸಲ ಅದು ಮೇಲಕ್ಕೆ ಹೋಗಲ್ಲ, ಅಲ್ಲೇ ಕೆಳಗೆ ಇರ್ತದೆ. Because that we called that person who sold, he said, you guys don't know how to handle it, that's why it's not working. ಯಾರು ನಮ್ಗೆ ಲಿಫ್ಟ್ ಮಾರಿದ್ರು ಅವ್ರಿಗೆ ಕರೆಸಿದ್ವಿ, ಅವ್ರು ಹೇಳ್ತಾರೆ ನಿಮ್ಗೆ ಹೆಂಗ್ ಉಪಯೋಗಿಸ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಕೆಲಸ These ಮಾಡ್ತಾ are all ಇಲ್ಲ. sensors, no, you have to use it. It's very light touch. You are pressing it too hard, it is not working. ಅದನ್ನ ಹೇಳ್ತಾನೆ, ನೀವೆಲ್ಲ ಬಹಳ ಜಾಸ್ತಿ ದಬ್ಬಕತ್ತೀರ, ಅದಕ್ಕೆ ಕೆಲಸ So if ಮಾಡಕತ್ತೀರ. you don't use your heart, tongue and mind properly, your aeroplane will not lift up. It will be grounded, stuck up in the ground itself. ನಿಮ್ಮ ನಾಲಿಗೆ, ಹೃದಯ, ಮನಸ್ಸು ಸರಿಯಾಗಿ ಉಪಯೋಗಿಸ್ತಿಲ್ಲ ಅಂದ್ರೆ ನಿಮ್ ವಿಮಾನ ಮೇಲಕ್ಕೆ ಹೋಗಲ್ಲ, ಇದ್ದ ಸ್ಥಳದಲ್ಲೇ ಕೆಳಗೆ So you ಸಿಕ್ಬಿಟ್ಟಿರ್ತದೆ. should stop talking, ನಾನು ಬಡವನು, ನನ್ನ ಕೈಲಿಂದ ಆಗಲ್ಲ, ಎಲ್ಲರಿಗೂ ರೋಗ ಬರ್ತದೆ, ನಮ್ಮ ಮನೆಗೆ ಬರ್ತದೆ, like that you should stop it. ಇಂತಹ ಮಾತುಗಳನ್ನ ನಾವು ಆಡಬಾರ್ದು, ನಿಲ್ಲಿಸಬೇಕು. Now I will give you on 4 verses. ನಾನು ಇವತ್ತು ನಿಮ್ಗೆ 4 ವಾಕ್ಯಗಳನ್ನು I ಕೊಡ್ತೇನೆ. challenge you. ನಾನು ನಿಮ್ಗೆ ಸವಾಲ್ I ಹಾಕ್ತೇನೆ. challenge you.
These 4 verses tell every day. Yeah. ಈ 4 ವಾಕ್ಯಗಳನ್ನು ಪ್ರತಿದಿನ ಹೇಳ್ರಿ. Meditate day and night. ಹಗಲು ರಾತ್ರಿ ಧ್ಯಾನ ಮಾಡ್ರಿ. Keep telling it. Keep telling it. ವಾಕ್ಯಗಳನ್ನು ಹೇಳ್ತಾನೆ I ಇರಿ. don't care what is your educational qualification. ನೀವು ಎಷ್ಟು ಓದಿದ್ದೀರೋ ಅದು ಮುಖ್ಯ ಅಲ್ಲ. I don't care from which village or which area you have come. ನೀವು ಯಾವ ಏರಿಯಾದಿಂದ, ಯಾವ ಹಳ್ಳಿಯಿಂದ, ಯಾವ ಹಿನ್ನೆಲೆಯಿಂದ ಬಂದಿದ್ದೀರಾ If ಮುಖ್ಯ you have ಅಲ್ಲ. accepted Jesus, ನೀವು ಯೇಸುವನ್ನು ಸ್ವೀಕಾರ if these ಮಾಡ್ಕೊಂಡ್ರೆ 4 scriptures you put it in mouth, ಈ 4 ವಾಕ್ಯಗಳು ನಿಮ್ಮ ಬಾಯಿಂದ ಬರ್ತಾ ಇದ್ರೆ 100% guarantee one day you will come up in life. 100% ಗ್ಯಾರಂಟಿ ನೀವು ಒಂದಿನ ಜೀವನದಲ್ಲಿ ಮೇಲೆ The law of lifting will work. ಮೇಲಕ್ಕೆತ್ತಲ್ಪಡುವಂತ ನಿಯಮ ಕೆಲಸ ಮಾಡ್ತದೆ. Amen. Are you willing to learn? ಈ ವಾಕ್ಯಗಳನ್ನು ಕಲಿಯುವುದಕ್ಕೆ ಸಿದ್ಧರಾಗಿದ್ದೀರಾ? Yes, no, yes, no. Okay, Job 22nd chapter. ಯೋಬನು 22ನೇ ಅಧ್ಯಾಯ Verse 27 and 28. ಯೋಬನು 22ನೇ ಅಧ್ಯಾಯ 27 28. ಯೋಬನು 22ನೇ ಅಧ್ಯಾಯ 27 28. Sorry, 28 and 29. ಕ್ಷಮಿಸ್ರಿ, ಯೋಬನು 22ನೇ ಅಧ್ಯಾಯ 28 29 ಓದೋಣ. Thou shalt decree a thing, and it shall be established unto you, and the light shall shine upon thy ways. When men are cast down, then thou shalt say, there is lifting up, and he shall save the humble person. ನಾನು ಓದ್ತೇನೆ. ನೀನು ಏನಾದರೂ ನಿರ್ಣಯಿಸಿದರೆ ಅದು ನಿನಗೆ ಸ್ಥಿರವಾಗುವುದು ಮತ್ತು ನಿನ್ನ ಮಾರ್ಗಗಳಲ್ಲಿ ಬೆಳಕು ಮೂಡುವುದು. ಒಬ್ಬನು ತಗ್ಗುವಲ್ಲಿ ಎತ್ತುವುದುಂಟು ಅನ್ನುವಿ, ದೀನನನ್ನು ಆತನು ರಕ್ಷಿಸುವನು. I'll explain it. ನಾನು ನಿಮಗೆ ಅರ್ಥ ಮಾಡಿಸ್ತೇನೆ, ಕೇಳಿ. Look here. ಈ ಕಡೆ ನೋಡ್ರಿ. When you shall decree a thing, ನೀನ್ ಯಾವಾಗ ಒಂದು ವಿಷಯವನ್ನು ನಿರ್ಧಾರ ಮಾಡಿ ಹೇಳ್ತೀಯೋ, the word decree, they used it for kings, means they decide and declare. What they decide and declare is called decree. ಡಿಕ್ರಿ ಅನ್ನುವ ಪದ ಇಂಗ್ಲಿಷ್ ನಲ್ಲಿ ಇದೆ. ಏನಂದ್ರೆ ರಾಜರು ಏನಾದ್ರೂ ನಿರ್ಧಾರ ಮಾಡ್ಕೊಂಡು ಅವ್ರು ಹೀಗೆ ಅಪ್ಪಣೆ ಕೊಟ್ರೆ, ಒಂದು ಘೋಷಿಸಿದ್ರೆ ಅದು ಆಗ್ಲೇಬೇಕು. It says when you decide and declare, it will be established for you. ಅಲ್ಲಿ ಏನ್ ಹೇಳ್ತಾರೆ, ನೀನ್ ನಿರ್ಧಾರ ಮಾಡ್ಕೊಂಡು ಏನಾದ್ರೂ ಘೋಷಿಸಿದ್ರೆ ಅದು ನಿನಗೆ ಆಗುವುದು. Light shall shine upon your ways. ನಿನ್ನ ಮಾರ್ಗಗಳಲ್ಲಿ ಬೆಳಕು ಪ್ರಕಾಶಿಸುವುದು. Say in English, when I decide and declare, it will be established. The light shall shine upon my ways. ನನ್ನಿಂದ ಹೇಳಿ, ನಾನು ನಿರ್ಧಾರ ಮಾಡಿ ಹೇಳಿದಾಗ ಅದು ಆಗುವುದು. ನನ್ನ ಮಾರ್ಗಗಳಲ್ಲಿ ಬೆಳಕು ಪ್ರಕಾಶಿಸುವುದು. Means ಇದರ ಅರ್ಥ only light. ಇದರ ಅರ್ಥ ಏನಂದ್ರೆ ಬೆಳಕು ಮಾತ್ರ. We are living in the world, no brother. Now, sometimes light, sometimes darkness. No. Your machine is not working properly. ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವಲ್ಲ, ಕೆಲವೊಂದ್ಸಲ ಬೆಳಕಿರ್ತದೆ, ಕೆಲವೊಂದ್ಸಲ ಕತ್ತಲೆ. ಅಂದ್ರೆ ನಿಮ್ಮ ಮಷೀನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. You have to declare only Bible says. ಬೈಬಲ್ ಹೇಳಿದ್ದನ್ನೇ ನೀವು ಹೇಳಬೇಕು. Say only light. ಬೆಳಕು ಮಾತ್ರ. Then it says, when men are cast down, you shall say, there is a lifting up. ಜನರು ನಿನ್ನನ್ನು ಕೆಳಗೆ ಬೀಳಿಸುವಾಗ ಮೇಲಕ್ಕೆತ್ತಲ್ಪಡುವೆನು ಅಂದುಕೊಳ್ಳುವಿ. Shall we tell in Kannada all of you? ಜನರು ನಿನ್ನನ್ನು ಕೆಳಗೆ ಬೀಳಿಸುವಾಗ ಮೇಲಕ್ಕೆತ್ತಲ್ಪಡುವೆನು ಅನ್ನುವಿ. Have you ever experienced it? ಎಂದಾದ್ರೂ ಇಂಥದ್ದು ಅನುಭವಿಸಿದ್ರಾ? Somebody tried to put you down somehow, no? Want to keep you down, no? Somehow they want to put you down. ಎಂದಾದ್ರೂ ಅನುಭವಿಸಿದ್ರಾ? ಯಾರಾದ್ರೂ ನಿಮ್ಗೆ ಕೆಳಗೆ ಹಾಕ್ಸ್ಬೇಕು ಅಥವಾ ಹೇಗೋ ಮಾಡಿ ನೀವು ಕೆಳಗೆ ಇರ್ಬೇಕು ಅಂತ Maybe your ಬಯಸುವಂತದ್ದು. friend circle, maybe your relatives, maybe sometimes in the church. Something because they don't know what to do, they'll try to put you down. ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಕೆಲಸ ಮಾಡುವಂತ ಸ್ಥಳದಲ್ಲಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಸಂಬಂಧಿಕರಲ್ಲಿ ಏನೋ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅದಕ್ಕಾಗಿ ನಿಮ್ಮನ್ನು ಕೆಳಗೆ ಹಾಕುವ. So when they put you down, put us down, what we do? ಜನರು ನಮ್ಮನ್ನು ಕೆಳಗೆ ಹಾಕಿದ್ರೆ ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು? ಜಗಳ ಆಡಬೇಕಾ? No use. ಜಗಳ ಆಡಿದ್ರೆ ಏನ್ ಉಪಯೋಗ ಆಗಲ್ಲ. All you have to do is ನೀವು ಮಾಡ್ಬೇಕಾಗಿರೋದು ಒಂದೇ, let them put you down. ಅವ್ರು ನಿಮಗೆ ಕೆಳಗೆ ಹಾಕ್ಲಿ, You have to say with your mouth, ನಿಮ್ ಬಾಯಿಂದ ನೀವು ಹೇಳ್ಬೇಕು, there is a lifting up. ಮೇಲಕ್ಕೆತ್ತಲ್ಪಡುವೆನು. Shall we all say, lift your hands and say, there is a lifting up for me. ನಾನು ಮೇಲಕ್ಕೆತ್ತಲ್ಪಡುವೆನು. Don't worry. I'll tell you. When we started first, you know, before marriage, we started a prayer group. Few people started a prayer.
ಮದುವೆಗಿಂತ ಮುಂಚೆ ನಾವು ಕೆಲವು ಜನರು ಸೇರಿ ಪ್ರಾರ್ಥನೆ ಗುಂಪನ್ನು ಪ್ರಾರಂಭ ಮಾಡಿದ್ವಿ. Then what we started in the house started growing. ನಾವು ಮನೆಯಲ್ಲಿ ಚಿಕ್ಕ ಗುಂಪಿನಲ್ಲಿ ಸೇರ್ತಾ ಇದ್ವಿ, ಅದು ಬೆಳೀತಾ ಇತ್ತು. We want one place. ನಮ್ಗೆ ಒಂದು ಸ್ಥಳ So ಬೇಕಾಗಿತ್ತು. we went to one church. They said we'll give for rent. ನಾವು ಒಂದು ಚರ್ಚ್ ಹತ್ರ ಹೋಗಿ ಅವ್ರು ಕೇಳಿದ್ವಿ, ಅವ್ರು ಹೇಳಿದ್ರು ಬಾಡಿಗೆಗಾಗಿ ಕೊಡ್ತೇವೆ. So most of my friends they attend other churches. ನನ್ನ ಸ್ನೇಹಿತರು ಅನೇಕರು ಬೇರೆ ಬೇರೆ ಸಭೆಗೆ ಹೋಗ್ತಾ They ಇದ್ರು. says no, we will put your name because you are not attending any local church. ಅವ್ರು ಹೇಳ್ತಾರೆ ಈ ಗುಂಪಿಗಾಗಿ ನಿನ್ನ ಹೆಸರು ಹಾಕ್ತೇವೆ, ಯಾಕಂದ್ರೆ ನೀನ್ ಬೇರೆ ಚರ್ಚ್ಗೆ ಹೋಗ್ತಾ ಇಲ್ಲ. That committee people saw it. We don't know who is this guy. ಆ ಕಮಿಟಿ ಜನರು ಆ ಸಭೆ ಯಾರು ಹಾಲ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅವ್ರು ನನ್ನ ಹೆಸರು ನೋಡಿ ಇವ್ರು ಯಾರಂತ ಗೊತ್ತಿಲ್ಲ. How can we give for person we don't know? ನಮಗ್ ಗೊತ್ತಿಲ್ಲದಂತ ವ್ಯಕ್ತಿಗೆ ನಾವು ಹೆಂಗ್ ಕೊಡೋದು? They said rejected. ಅವರಲ್ಲಿ ಬರ್ದ್ರು ತಿರಸ್ಕರಿಸಲ್ಪಟ್ಟಿದೆ. I said don't worry. ನಾನು ಹೇಳ್ದೆ ಪರವಾಗಿಲ್ಲ. All those people will rejected. One day they'll come and ask, please pray for me. ಯಾರ್ಯಾರು ಅವಾಗ ತಿರಸ್ಕಾರ ಮಾಡಿದಾರೋ ಒಂದಿನ ಅವ್ರು ತಾವೇ ಬಂದು ಕೇಳ್ತಾರೆ, Because ನನ್ಗಾಗಿ they ಪ್ರಾರ್ಥನೆ ಮಾಡಿ. rejected, I won't sit and cry. ಅವ್ರು ತಿರಸ್ಕಾರ ಮಾಡಿದ್ರು ಅಂತ ನಾನ್ ಕುಂತಿ ಅಳೋದಂತ. Why? Bible says I have to say with my mouth lifting up. ಯಾಕಂದ್ರೆ ಬೈಬಲ್ ಹೇಳ್ತಿದೆ ಮೇಲಕ್ಕೆತ್ತಲ್ಪಡುವೆನು ಅಂತ ನಾನು ಹೇಳ್ಬೇಕು. Now how much is going to lift you up? ಇವಾಗ ನಾವು ನೋಡೋಣ ದೇವ್ರು ಎಷ್ಟಂತ ಮೇಲಕ್ಕೆತ್ತ. Now what is your desire? ನಿಮ್ಮ ಆಸೆ ಏನು? Lifting up means not only either health, wealth, family, your children, all total package it is. ಮೇಲಕ್ಕೆತ್ತಲ್ಪಡುವಿಕೆ ಅಂದ್ರೆ ಎಲ್ಲ ಆರೋಗ್ಯದಲ್ಲಿ ಮತ್ತು ಆಸ್ತಿಯಲ್ಲಿ, ಐಶ್ವರ್ಯದಲ್ಲಿ, ಮಕ್ಕಳ ಜೀವನ, ಕುಟುಂಬ ಎಲ್ಲ. Now it's good to know what the Bible says. ಬೈಬಲ್ ಅಲ್ಲಿ ಏನ್ ಹೇಳ್ತಿದೆ, ಬೈಬಲ್ ಏನ್ ಹೇಳ್ತಿದೆ ಅಂತ ನಾವು ಕಲಿಯುವಂತದ್ದು ಮುಖ್ಯ. First Samuel ನಾವು ನೋಡ್ಕೊಳ್ಳೋಣ. ಮೊದಲನೇ ಸಾಮುವೇಲನು 2nd chapter 2ನೇ ಅಧ್ಯಾಯ verse 8. 8ನೇ ವಾಕ್ಯ. ಮೊದಲನೇ ಸಾಮುವೇಲನು 2ನೇ ಅಧ್ಯಾಯ 8ನೇ ವಾಕ್ಯ. He rises up poor out of the dust, lifts up the beggar from the dunghill, to set them among princes, to make them inherit the throne of glory. For the pillars of the earth are the Lord's, and he has set the world upon them. ಮೊದಲನೇ ಸಾಮುವೇಲನು 2ನೇ ಅಧ್ಯಾಯ 8ನೇ ವಾಕ್ಯ. ಆತನು ದೀನನನ್ನು ಧೂಳಿಯಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ, ಪ್ರಭುಗಳೊಂದಿಗೆ ಕೂಡಿರಿಸಿ, ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಭೂಮಿಯ ಆಧಾರ ಸ್ತಂಭಗಳು ಯೆಹೋವನವೇ, ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ. Hallelujah. ಹಲ್ಲೆಲೂಯಾ. What a blessing it is. ನೋಡ್ರಿ ಎಂತ ಆಶೀರ್ವಾದ. Whom God will lift up. ದೇವ್ರು ಯಾರನ್ನ ಮೇಲಕ್ಕೆತ್ತಾನಂತ? He rises poor out of the dust. ಅದೇನ್ ಹೇಳ್ತಾ ಇದೆ? ಬಡವನನ್ನು ಧೂಳಿಂದ ಎಬ್ಬಿಸುವನು. Shall we tell in Kannada? ನಾನಿಂದ ಹೇಳ್ರಿ, ಬಡವನನ್ನು ಧೂಳಿನಿಂದ ಎತ್ತುವನು. That is okay. ಅದು Next. ಕೂಡ ಪರವಾಗಿಲ್ಲ. ಮುಂದೆ ಹೇಳೋಣ. ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸುವನು. Have you seen anywhere tippe, dust? From there God will lift up. ಏನಾದ್ರು ನೋಡಿದ್ದೀರಾ? ತಿಪ್ಪೆ ಅಂತ ಸ್ಥಳದಿಂದ ದೇವ್ರ ಮೇಲಕ್ಕೆತ್ತಾನೆ. And okay, how much he will lift up? ಮತ್ತು ಎಷ್ಟರವರೆಗೆ ಎತ್ತಾನಂತೆ? ಪ್ರಭುಗಳೊಂದಿಗೆ ಕುಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವನು. God will pick up people from dust, poor from dust, beggars from dunghill, make them to sit with kings. ಬಡವರನ್ನು ಅಲ್ಲಿ ಧೂಳಿನಿಂದ ಎಬ್ಬಿಸಿ ಮತ್ತು ದರಿದ್ರನನ್ನು ಆ ತಿಪ್ಪೆಯಿಂದ ಎಬ್ಬಿಸಿ ರಾಜರೊಟ್ಟಿಗೆ ಕೂಡುವಂತೆ ಮಾಡ್ತಾನೆ. Now we don't have kings and queens. ಈಗಿನ ಕಾಲದಲ್ಲಿ ನಮಗೆ ರಾಜರೆಲ್ಲ ಇಲ್ಲ. What we have? ಯಾರಿದ್ದಾರೆ? We have only prime minister, chief minister, all those people. ನಮಗೆ ಪ್ರಧಾನ ಮಂತ್ರಿ, ಮುಖ್ಯಮಂತ್ರಿ ಅವರೆಲ್ಲ ಇದ್ದಾರೆ. God can rise up poor from the dust and make them to sit with prime minister and chief minister. ದೇವ್ರು ಹೇಳ್ತಾ ಇದ್ದಾನೆ, ಆ ಬಡವನನ್ನು ಧೂಳಿನಿಂದ ಎಬ್ಬಿಸಿ ಅವ್ರಿಗೆ ಪ್ರಧಾನ ಮಂತ್ರಿ, ಮುಖ್ಯಮಂತ್ರಿ ಒಟ್ಟಿಗೆ ಕೂಡ್ಸ್ವೇನು. Can you imagine having breakfast with prime minister? ಊಹಿಸ್ಕೊಳ್ಬೋದಾ ನೀವು ಪ್ರಧಾನ ಮಂತ್ರಿ ಒಟ್ಟಿಗೆ ನಾಷ್ಟ ಮಾಡುವಂತದ್ದು? ಎಷ್ಟು ಕಷ್ಟ ಆಗ್ತದಲ್ಲ. Now engine has to work. ನಮ್ ಇಂಜಿನ್ ಕೆಲಸ ಮಾಡ್ಬೇಕು. No, we should not, don't want ಅಯ್ಯೋ ಅದೆಲ್ಲ ಬೇಡ ಅಂತ it is not possible. ಅದೆಲ್ಲ ಬೇಡ, ಅದೆಲ್ಲ ಆಗಲ್ಲ ಅಂತ ಹೇಳಿ. Hallelujah. If God can rise poor from the dust, God can rise a beggar from the dunghill, why not you? ದೇವರು ಬಡವನನ್ನು ಆ ಧೂಳಿನಿಂದ ಎಬ್ಬಿಸಬಹುದಾದ್ರೆ, ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಬಹುದಾದ್ರೆ ನಿಮ್ಮನ್ನ ಯಾಕಲ್ಲ? Why not you? ನಿಮ್ಗೆ ಯಾಕೆ ಮಾಡಲ್ಲ? He can lift you up. ನಿಮ್ಮನ್ನು ಕೂಡ ಎಬ್ಬಿಸ್ತಾನೆ. Hallelujah. Now you have to exercise your tongue. ಆದ್ರೆ ನೀವೇನ್ ಮಾಡ್ಬೇಕು? ನಿಮ್ಮ ನಾಲಿಗೆಯನ್ನು ಉಪಯೋಗಿಸಬೇಕು. You have to say, you have to keep telling it, there is lifting up. ನಿಮ್ಮ ಬಾಯಿಂದ ಯಾವಾಗ್ಲೂ ಹೇಳ್ಬೇಕು, ನಾನು ಮೇಲಕ್ಕೆತ್ತಲ್ಪಡುವೆನು. Say one more time, there is a lifting up. ನಾನು ಮೇಲಕ್ಕೆತ್ತಲ್ಪಡುವೆನು. Now come with me to
to Zephaniah 3rd chapter, ಈಗ ನಾವು ನೋಡ್ಕೊಳ್ಳೋಣ ಜೆಫನ್ಯ 3ನೇ ಅಧ್ಯಾಯ. verse 20. ಜೆಫನ್ಯ 3ನೇ ಅಧ್ಯಾಯ 20ನೇ ವಾಕ್ಯ. At that time I will bring you again, even in the time I gather you, I will make you a name and a praise among all the people of the earth, when I turn back your captivity before your eyes, says the Lord. ಆ ಕಾಲದಲ್ಲಿ ನಿಮ್ಮನ್ನು ಕರೆತರುವೆನು, ಹೌದು ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು. ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. Listen to me. ಈ ಕಡೆ ಕೇಳಿ. This is a prophecy. ಇದು ಒಂದು ಪ್ರವಾದನೆ ಆಗಿದೆ. Prophesied that time. ಇದು ಆ ಕಾಲದಲ್ಲಿ ಪ್ರವಾದನೆ ಆಯಿತು. Now is the time of fulfillment. ಈ ಪ್ರವಾದನೆ ಇವಾಗ ಪೂರ್ತಿ ಆಗುವಂತದ್ದು. A part of that scripture says, ಆ ವಾಕ್ಯದಲ್ಲಿ ಒಂದು ಭಾಗ ಹೇಳ್ತಿದೆ, I will make you a name and praise among all the people of the earth. ಆ ವಾಕ್ಯದಲ್ಲಿ ಒಂದು ಭಾಗ ಏನ್ ಹೇಳ್ತಿದೆ, ಲೋಕದ ಎಲ್ಲಾ ಜನರಲ್ಲಿ ನಿನಗೆ ಕೀರ್ತಿ ಸ್ತೋತ್ರಕ್ಕೆ ಗುರಿ ಮಾಡುವೆನು. Do you find the word earth? ಲೋಕ ಅಂತ ಬರೆಯಲ್ಪಟ್ಟಿದ್ಯಾ? ಬೈಬಲ್ ಅಲ್ಲಿ ನೋಡ್ರಿ, ಲೋಕ ಅಂತ ಇದೆಯಾ? Earth means what? The whole earth, whole world. ಲೋಕ ಅಂದ್ರೆ ಭೂಮಿ, ಅಂದ್ರೆ ಇಡೀ ಭೂಮಿ, ಇಡೀ ಲೋಕ. Are you willing to use your engine? ನಿಮ್ಮ ಇಂಜಿನ್ ಇಷ್ಟು ಉಪಯೋಗಿಸಕ್ಕೆ ಸಿದ್ಧರಾಗಿದ್ದೀರಾ? Yes, no, yes, no. ಹೌದಾ ಇಲ್ಲ? Say, my father will make me a name and praise among all the people of the earth. ನನ್ನ ತಂದೆಯು ಭೂಮಿಯ ಈ ಲೋಕದ ಎಲ್ಲಾ ಜನರ ಮಧ್ಯದಲ್ಲಿ ಕೀರ್ತಿ ಸ್ತೋತ್ರಕ್ಕೆ ಘನತೆಗೆ ಗುರಿ ಮಾಡುವನು. ನನ್ನ ತಂದೆಯು ಈ ಲೋಕದ ಎಲ್ಲಾ ಜನರ ಮಧ್ಯದಲ್ಲಿ ಕೀರ್ತಿ ಸ್ತೋತ್ರಕ್ಕೆ ಘನತೆಗೆ ಗುರಿ ಮಾಡುವನು. One of the blessing of grace is exaltation. ಕೃಪೆಯ ಒಂದು ಆಶೀರ್ವಾದ ಏನು? ಮೇಲಕ್ಕೆತ್ತಲ್ಪಡುವಂಥದ್ದು. How much is the limit? ಅದಕ್ಕೆ ಮಿತಿ ಯಾವುದು? The whole earth. ಇಡೀ ಲೋಕದ ಮಧ್ಯದಲ್ಲಿ ಉನ್ನತ ಸ್ಥಾನ. God says, I will give you a name. ನಿಮಗೆ ದೇವರು ಅಲ್ಲಿ ಘನತೆಯನ್ನು, ಹೆಸರನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. Amen. That's why when you sing songs, you should be very careful, okay? ಅದಕ್ಕಾಗಿ ಹಾಡುಗಳನ್ನು ಹಾಡುವಾಗ ಬಹಳ ಎಚ್ಚರವಾಗಿರ್ಬೇಕು. Some people saying, give me no name, O Lord. Give me no fame, O God. ಕೆಲವು ಜನರು ಹಾಡ್ತಾರೆ, ದೇವರೇ ನನಗೆ ಹೆಸರು ಬೇಕಾಗಿಲ್ಲ, ಯಾವುದೇ ಗೌರವ ಬೇಕಾಗಿಲ್ಲ. God says, I will give name. ದೇವರು ಹೇಳ್ತಾರೆ, ನಾನು ನಿಮಗೆ ಹೆಸರು And ಕೊಡ್ತೇನೆ. you are singing, give me no name. ನೀವು ಹೇಳ್ತಿದ್ರೆ ದೇವರೇ ಹೆಸರೆಲ್ಲ ಬೇಕಾಗಿಲ್ಲ. So what God will do? ದೇವರೇನ್ ಮಾಡಬೇಕು? Your lift will get stuck up. ನಿಮ್ ಲಿಫ್ಟ್ ಸಿಕ್ಕೊಂಡು Your aeroplane will not take off. ನಿಮ್ ವಿಮಾನ ಮೇಲಕ್ಕೆ ಹೋಗಲ್ಲ. Why it will not go? ಯಾಕೆ ಹೋಗಲ್ಲ? Because you only told, give me no name, O Lord. ಯಾಕಂದ್ರೆ ನೀವೇ ಹೇಳಿದ್ರ ದೇವರ ನನಗೆ ಹೆಸರೇನ್ ಬೇಕಾಗಿಲ್ಲ. Amen. See, you don't crave for it. It is God. Understand? God gives your name. God gives your praise among all the people of the earth. ಆ ಘನತೆ, ಆ ಗೌರವ ಸಿಗ್ಬೇಕಂತ ನೀವು ಆತುರ ಪಡುವಂತದ್ದಲ್ಲ. ದೇವರು ತಾನೇ ನಿಮ್ಗೆ ಆ ಹೆಸರು ಘನತೆಯನ್ನು ಕೊಡ್ತಾನೆ. Hallelujah. One more time, say in English. My Father will make me a name and praise among all the people of the earth. ನನ್ನ ತಂದೆ ಲೋಕದ ಎಲ್ಲಾ ಜನರ ಮಧ್ಯದಲ್ಲಿ ನನಗೆ ಕೀರ್ತಿ ಸ್ತೋತ್ರಗೆ ಘನತೆಗೆ ಗುರಿ ಮಾಡುವನು. Speak on your children's life. ನಿಮ್ಮ ಮಕ್ಕಳ ಜೀವನದಲ್ಲಿ ಈ ಮಾತನ್ನು ಘೋಷಿಸಿ. Look at them and say it. ನಿಮ್ಮ ಮಕ್ಕಳನ್ನು ನೋಡಿ ಹೇಳ್ರಿ. One day the whole world will know your son. Whole world will know your daughter. ಒಂದಿನ ಇಡೀ ಲೋಕಕ್ಕೆ ನಿಮ್ಮ ಮಗಳು, ನಿಮ್ಮ ಮಗನ ಹೆಸರು ಗೊತ್ತಾಗ್ತದೆ. Amen. Are you happy? ಸಂತೋಷನಾ? It's up to you. You want to do, you do it. Or you say, ಅಷ್ಟು ಬೇಡ ದೇವ್ರೆ, ಗುಲ್ಬರ್ಗ ಸಾಕುನ, you tell only Gulbarga. Whatever you say will happen. ಇದು ನಿಮಗೆ ಬಿಟ್ಟಿದ್ದು. ನೀವು ಅರಿಕೆ ಮಾಡ್ತೀರಾ ಅಂದ್ರೆ ಮಾಡ್ರಿ, ಇಲ್ಲಾಂದ್ರೆ ಗುಲ್ಬರ್ಗನೇ ಸಾಕು, ಇಲ್ಲೇ ಇರ್ತೇನೆ, ಇಲ್ಲೇ ಸಾಕು ಅಂತ ಹೇಳಿದ್ರೆ. Karnataka, only God will give me name and praise among the people of Karnataka, means only that will happen. ಕರ್ನಾಟಕ ಜನರ ಮಧ್ಯದಲ್ಲೇ ದೇವರು ಕೀರ್ತಿ ಸ್ತೋತ್ರಕ್ಕೆ ಗುರಿ ಮಾಡ್ತಾನೆ ಅಂದ್ರೆ ಅಷ್ಟೇ. God is a big God. ನಮ್ ದೇವರು ದೊಡ್ಡ ದೇವರು. And the promise is big. ವಾಗ್ದಾನ ಕೂಡ ದೊಡ್ಡದಾಗಿದೆ. Hallelujah. Okay, one more scripture. ಇನ್ನೊಂದು ವಾಕ್ಯ ನೋಡೋಣ. Deuteronomy 28. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ verse 1. ಮೊದಲನೇ ವಾಕ್ಯ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಮೊದಲನೇ ವಾಕ್ಯ. ನೀವು
ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮಗೆ ಉನ್ನತ ಸ್ಥಿತಿಗೆ ತರುವನು. Hallelujah. It says, if you obey all the commandments, God will set you high above all the nations of the earth. ಇಲ್ಲೇನು ಹೇಳ್ತಾ ಇದೆ, ಎಲ್ಲಾ ದೇವರ ಆಜ್ಞೆಗಳನ್ನು, ಎಲ್ಲಾ ದೇವರ ಮಾತನ್ನು ನೀವು ಕೇಳಿದ್ರೆ, ವಿಧೇಯರಾದ್ರೆ, ದೇವರು ನಿಮಗೆ ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತ ಸ್ಥಿತಿಯಲ್ಲಿ ಇಡುವನು. Now I'll tell you how to interpret this chapter. ಈ ಅಧ್ಯಾಯ ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಸ್ಬೇಕು ಅಂತ ಕಲಿಯೋಣ. Deuteronomy 20th chapter has blessing also, curse also. ನೋಡ್ರಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಆಶೀರ್ವಾದಗಳು ಇವೆ ಮತ್ತು ಶ್ರಾಪಗಳು If you ಇವೆ. obey God, blessing. ನೀವು ದೇವರಿಗೆ ವಿಧೇಯರಾದ್ರೆ If you ಆಶೀರ್ವಾದ, don't obey, curse. ಆದ್ರೆ ದೇವರಿಗೆ ವಿಧೇಯ ಆಗ್ಲಿಲ್ಲ ಅಂದ್ರೆ ಶಾಪ. But it's very difficult to obey. ಆದ್ರೆ ವಿಧೇಯರಾಗುವಂತದ್ದು ಬಹಳ ಕಷ್ಟ. God knows us. ದೇವ್ರು ನಮ್ಗೆ ಚೆನ್ನಾಗಿ ಗೊತ್ತು. So what he did is, ಅದಕ್ಕೆ ದೇವ್ರೇನ್ ಮಾಡ್ತಾರೆ, he died on the cross. ಆತನ ಶಿಲುಬೆ ಮೇಲೆ ಸತ್ತನು. Bible says in book of Galatians, he redeemed us from all these curses. ಗಲಾತ್ಯದಲ್ಲಿ ಪುಸ್ತಕದಲ್ಲಿ ಒಂದು ವಾಕ್ಯ ಹೇಳ್ತಿದೆ ಏನಂದ್ರೆ, ದೇವರು ನಮ್ಮನ್ನು ಎಲ್ಲಾ ಈ ಶಾಪಗಳಿಂದ ಬಿಡಿಸಿದ್ದಾನೆ. So now these blessings will come to you, not your obedience. These blessings will come to you because Jesus died on the cross. ಈಗ ಈ ಆಶೀರ್ವಾದಗಳು ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿರೋ ವಿಧೇಯರಾಗಲ್ಲ ಅಂತ ಅದ್ರ ಮೇಲೆ ಬರಲ್ಲ, ಆದ್ರೆ ಏಸು ಕ್ರಿಸ್ತನ ಶಿಲುಬೆ ಮೇಲೆ ವಿಧೇಯನಾದ್ನು ಅದಕ್ಕಾಗಿ ಬರ್ತದೆ. Now tell in English, my Christ has redeemed me from all the curses. He will set me high above all the nations of the earth. ನಾನಿಂದ ಹೇಳಿ, ನನ್ನ ಕ್ರಿಸ್ತನು ನನ್ನನ್ನು ಎಲ್ಲಾ ಧರ್ಮಶಾಸ್ತ್ರದ ಶಾಪದೊಳಗಿಂದ ಬಿಡಿಸಿದ್ದಾನೆ. ಎಲ್ಲಾ ಜನಾಂಗಗಳಿಗಿಂತಲೂ ನನ್ನನ್ನು ಉನ್ನತ ಸ್ಥಾನಕ್ಕೆ ತರುವನು. Did you read Bible? ಬೈಬಲ್ ಓದಿದ್ರಾ? Among whom he will lift up? ಯಾರ ನಡುವೆ ಏನಂತ ಬರೆಯಲ್ಪಟ್ಟಿದೆ? ಯಾರ್ಕಿಂತ ಜಾಸ್ತಿ ಎತ್ತಾನೆ? ಎಲ್ಲಾ Uttara Karnataka. All nations of the earth. ಎಲ್ಲಾ ದೇಶಗಳಿಗಿಂತಲೂ. Say all nations of the earth. ಭೂಮಿಯ ಎಲ್ಲಾ ದೇಶಗಳು. I'm not sure. I think UN was declared 195 nations. ನನಗೆ ಗೊತ್ತಿಲ್ಲ, ಆದ್ರೆ ಯುಎನ್ಒ ಪ್ರಕಾರ 195 ದೇಶಗಳಿವೆ. All 195 nations, God will set your name high above it. ಎಲ್ಲಾ 195 ದೇಶಗಳಿಗಿಂತ ಉನ್ನತವಾಗಿ ದೇವರು ನಿಮ್ಮ ಹೆಸರನ್ನು ಇಡುತ್ತಾನೆ. Hallelujah. And verse 13, the same chapter. ಇದೇ ಅಧ್ಯಾಯ 13ನೇ ವಾಕ್ಯ. The Lord shall make you head, not tail. Thou shalt be above only, and thou shalt not be beneath. If that thou hearken unto the commandments of the Lord thy God, which I command you this day, to observe and to do them. Deuteronomy 28:13. 14 it is. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. Continue. ನೀವು ಎಲ್ಲರಿಗಿಂತಲೂ ಮೇಲಣವಾಗಿರುವಿರಿ, ಹೊರತು ಕೆಳಗಣವಾಗಿರುವುದಿಲ್ಲ. Okay. Now listen to me. Tell in English. Okay. My Christ has redeemed me. Curse of the law. My Father has made me head, not the tail. Always I'll be at the top, not at the bottom. ನಾನಿಂದ ಹೇಳ್ರಿ, ನನ್ನ ಕ್ರಿಸ್ತನು ನನ್ನನ್ನು ಧರ್ಮಶಾಸ್ತ್ರದ ಎಲ್ಲಾ ಶಾಪಗಳಿಂದ ಬಿಡಿಸಿದ ಕಾರಣ ನಾನು ತಲೆಯಾಗಿ ಇರುವೆನು, ಬಾಲವಲ್ಲ. ಮೇಲೆ ಇರುವೆನು, ಕೆಳಗೆ ಅಲ್ಲ. You go to any field, you can't stay there. That law of lifting will work. God will bless you so much. You will come up. You will reach the top post. ನೀವು ಯಾವುದೇ ಸ್ಥಳಕ್ಕೆ ಹೋದ್ರೂ ನೀವು ಅಲ್ಲೇ ಇರಲ್ಲ, ನೀವು ಕೆಳಗೆ ಹೋಗಲ್ಲ. ಮೇಲಕ್ಕೆ ಎತ್ತಲ್ಪಡುವಂತ ಆ ನಿಯಮ ಕೆಲಸ ಮಾಡ್ತೀವಿ. ಮೇಲಕ್ಕೆ ಹೋಗ್ತಾ ಹೋಗ್ತಾ ಉನ್ನತ ಸ್ಥಳಕ್ಕೆ ಬರ್ತೀವಿ. Always you will be at the top. ನೀವು ಯಾವಾಗ್ಲೂ ಮೇಲೇನೆ ಇರ್ತೀರಿ. Amen. Tell your neighbor, always you will be at the top. ಯಾವಾಗ್ಲೂ ಮೇಲೆ ಇರ್ತೀರಿ. These are all doesn't look practical. What I'm teaching. ಈ ವಾಕ್ಯಗಳನ್ನೆಲ್ಲ ಕಲಿಸ್ತಾ ಇದ್ದೇನಲ್ಲ, ಇದು ಪ್ರಾಯೋಗಿಕವಾಗಿ ಕಾಣಲ್ಲ, ನಾವು That's ಉಪಯೋಗಿಸುವಂತ what ಕಾಣಲ್ಲ. people, don't go and tell anybody outside.
ಹೊರಗಡೆ ಹೋಗಿ ಯಾರಿಗೂ ಹೇಳ್ಬೇಡ್ರಿ. They will tell ಇದೆಲ್ಲ ಅಷ್ಟು ಪ್ರಾಕ್ಟಿಕಲ್ ಎಲ್ಲ ಇದೆಲ್ಲ ಥಿಯರಿ ಇದೆ. ಅವ್ರೇನ್ ಹೇಳ್ತಾರೆ, ಇದು ಸುಮ್ನೆ ಓದುವಂತ ಮಾತುಗಳು, ಉಪಯೋಗಿಸುವಂತದಲ್ಲ. And if you agree with them, you will talk like them. ಅವರೊಟ್ಟಿಗೆ ನೀವು ಒಪ್ಕೊಂಡ್ರೆ ಅವರಂತೆ ಮಾತಾಡ್ತೀರಿ. Whether you like it or not, ನಿಮ್ಗೆ ಇಷ್ಟೇ ಆಗ್ಲಿ ಇಷ್ಟ every day you tell this, ಪ್ರತಿದಿನ ಇದನ್ನ ಹೇಳ್ರಿ, one day you will be at the top. ಒಂದಿನ ನೀವು ಮೇಲೆ ಬರ್ತೀರಿ. You know what is top? ಉನ್ನತವಾದ ಸ್ಥಳ ಅಂದ್ರೆ ಏನ್ ಗೊತ್ತಾ? You will be in the creamy layer of the society. ಅಂದ್ರೆ ಈ ಸಮಾಜದ ಉನ್ನತ ಜನರುಗಳಲ್ಲಿ ನೀವು ಮೇಲೆ ಇರ್ತೀರಿ. If you stay in a Gulbarga, for example, if you stay in Gulbarga, ಉದಾಹರಣೆಗೆ ಗುಲ್ಬರ್ಗದಲ್ಲಿ ಇದ್ರೆ, the day will come you will be at the top. You will be among all the top guys in the city. ಈ ಪಟ್ಟಣದ ಎಲ್ಲಾ ದೊಡ್ಡ ಮಂದಿ ನಡುವೆ ನೀವು ಇರ್ತೀರಿ. Hallelujah. Top means what? ಎಲ್ಲಾ ಉನ್ನತವಾದ ಜನರು ಅಂದ್ರೆ, come with me to Deuteronomy 26. ಧರ್ಮೋಪದೇಶಕಾಂಡ 26ನೇ ಅಧ್ಯಾಯಕ್ಕೆ ನೋಡೋಣ. Top means what? ಉನ್ನತ ಅಂದ್ರೆ ಏನು? Is it only money? ಬರೇ ಹಣಕಾಸಿನ ವಿಷಯದಲ್ಲಿ ಮಾತ್ರನಾ? 26:19. ಧರ್ಮೋಪದೇಶಕಾಂಡ 26ನೇ ಅಧ್ಯಾಯ 19ನೇ ವಾಕ್ಯ. And to make you high above all the nations he has made, in praise, in name, and in honor. ನಾನು ನಿರ್ಮಿಸಿದ್ದ ಬೇರೆ ಎಲ್ಲಾ ಜನಾಂಗಗಳಿಗಿಂತಲೂ ಇವರಿಗೆ ಹೆಚ್ಚಾದ ಕೀರ್ತಿ ಘನ ಮಾನಗಳುಂಟು ಮಾಡುವೆನೆಂದು ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಯೆಹೋವನಿಗೋಸ್ಕರ ಮೀಸಲಾದ ಜನರಾಗಿರುವರೆಂದು ಒಡಂಬಡಿಕೆ ಇಟ್ಟಿದ್ದೇನೆ. Hallelujah. You know, top means it is not only wealth. ಉನ್ನತ ಸ್ಥಾನ ಅಂದ್ರೆ ಬರೇ ಹಣಕಾಸಿನ ವಿಷಯದಲ್ಲಿ ಮಾತ್ರ. Most of the rich people don't have a name. ಬಹಳ ಶ್ರೀಮಂತರಿಗೆ ಹೆಸರಿಲ್ಲ, ಗೌರವ ಇಲ್ಲ. Do you agree with me? ಒಪ್ತೀರಾ? They will tell whom he cheated, whom that fellow cheated, all those things they will tell. ಅವ್ರು ಎಲ್ಲರ ಬಗ್ಗೆ ಹೇಳ್ತಾರೆ, ಇವ್ರಿಗೆ ಮೋಸ, ಅವ್ರಿಗೆ ಮೋಸ ಮಾಡಿದ್ರು ಅಂತ. You will be rich, there is no doubt. ನೀವು ಶ್ರೀಮಂತರಾಗ್ತೀರಿ, ಅದರಲ್ಲಿ ಸಂಶಯ ಇಲ್ಲ. God lifts you up. ಆದ್ರೆ ಯಾವಾಗ ದೇವ್ರು ನಿಮ್ಮನ್ನ ಮೇಲಕ್ಕೆ ಎತ್ತಾನೋ, these three things will follow you. ಈ ಮೂರು ವಿಷಯಗಳು ನಿಮ್ಮ ಹಿಂದೆ ಬರ್ತವೆ. Name, praise and honor. ಕೀರ್ತಿ ಘನ ಮಾನ. Say name, praise, honor. ಕೀರ್ತಿ ಘನ ಮಾನ. Among whom you will have ಯಾರ ನಡುವೆ? all the nations. ಎಲ್ಲಾ ದೇಶಗಳ ನಡುವೆ. Say one more time. My Christ has delivered me from all the curses. My Father has given me name, praise and honor above all the nations of the earth. ನನ್ನ ಕ್ರಿಸ್ತನು ಧರ್ಮಶಾಸ್ತ್ರದ ಎಲ್ಲಾ ಶಾಪಗಳಿಂದ ಬಿಡಿಸಿದ್ದಾನೆ. ಎಲ್ಲಾ ದೇಶಗಳಲ್ಲಿ ನನಗೆ ಕೀರ್ತಿ ಘನ ಮಾನವನ್ನು ಉಂಟು ಮಾಡುವನು. So these four scriptures, Zephaniah 3:20, Deuteronomy 28:1, 13, Deuteronomy 26:19, write it and tell every day. One day you will see, very soon you will see, God will lift you and place you and give you a name, praise and honor among all the nations of the earth. ಈ ನಾಲ್ಕು ವಾಕ್ಯಗಳನ್ನು ಬರ್ಕೊಳ್ಳ್ರಿ. ಜೆಫನ್ಯ 3ನೇ ಅಧ್ಯಾಯ 20ನೇ ವಾಕ್ಯ, ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 13ನೇ ವಾಕ್ಯ, 26ನೇ ಅಧ್ಯಾಯ 19ನೇ ವಾಕ್ಯ. ಈ ನಾಲ್ಕು ವಾಕ್ಯಗಳನ್ನು ಪ್ರತಿದಿನ ಹೇಳಿದ್ರೆ ನೀವು ಒಂದಿನ ನೋಡ್ತೀರಾ, ದೇವರು ನಿಮ್ಮನ್ನು ಎಲ್ಲಾ ದೇಶಗಳ ನಡುವೆ ಮೇಲಕ್ಕೆ ಇರುವನು. I remember there was one family in this church when I started. That is the first family. ನಂಗೆ ನೆನಪಿದೆ, ಈ ಸಭೆಯಲ್ಲಿ ನಾವು ಸಭೆ ಶುರು ಮಾಡಿದಾಗ ಮೊದಲನೇ ಕುಟುಂಬವಾಗಿದ್ರು. That man is not a good person. He has a lot of bad habits. He drinks, gambling, everything he does. He doesn't give money to the wife. ಆ ಕುಟುಂಬದಲ್ಲಿದ್ದ ಪುರುಷನು, ಆತನು ಒಳ್ಳೆ ವ್ಯಕ್ತಿ ಆಗಿರಲಿಲ್ಲ. ಆತನು ಕುಡಿತಾ ಇದ್ದ, ಜೂಜಾಟ ಆಡ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಹಣ ಹೆಂಡತಿಗೆ ಕೊಡ್ತಾನೆ ಇರ್ಲಿಲ್ಲ. She was earning only 4,000 rupees. ಆಕೆ ಕೈಯಲ್ಲಿ 4,000 ಅಷ್ಟೇ ಇತ್ತು. And faithfully she will give tithe. 400 rupees she will come and give. ಆ 4,000 ಆ ಸಂಬಳದಲ್ಲಿ ಅವಳು 400 ದಶಾಂಶ ಕೊಡ್ತಾ ಇದ್ಲು, ಬಹಳ ನಂಬಿಗಸ್ತಳಾಗಿ. One Sunday she didn't come. ಒಂದ್ ರವಿವಾರ ಅವಳು ಬರ್ಲಿಲ್ಲ. See, nowadays we have a phone. We can call a person and say, how are you? ಇವಾಗಂತೂ ಫೋನ್ ಇದೆ, ಯಾರಿಗಾದ್ರೂ ಕಾಲ್ ಹಚ್ಚಿ ಹೇಗಿದ್ದೀರಾ ಅಂತ ಕೇಳ್ಬೋದು. So I was thinking, this lady was so faithfully coming. What happened to her? ನಾನು ಯೋಚನೆ ಮಾಡಿದೆ, ಇವರು ಇಷ್ಟು ನಂಬಿಗಸ್ತರಾಗಿ ಬರ್ತಾ ಇದ್ರಲ್ಲ ಸತತವಾಗಿ, ಇವಾಗ ಏನಾಯ್ತು? I went to her house. ಅವ್ರ ಮನೆಗೆ ಹೋಗಿ She said two reasons. One is we didn't have money. ಅವಳು ಹೇಳ್ತಾರೆ, 2 ಕಾರಣಗಳಿಂದ ನಾವು ಬರ್ಲಿಲ್ಲ. ಮೊದಲನೇದು, ನಮ್ಮ ಹತ್ರ ಹಣ ಇರ್ಲಿಲ್ಲ. Second, my son failed in 10th standard. ಎರಡನೇದು, ನನ್ನ ಮಗ 10ನೇ ಕ್ಲಾಸ್ ಫೇಲ್ ಆದ. That fellow is sitting and crying. Mother is crying.
another boy, all are crying. ಅವನು ಕುಂತು ಅಳ್ತಾ ಇದ್ದಾನೆ, ಅಮ್ಮ ಅಳ್ತಾ ಇದ್ದಾಳೆ, ಎಲ್ಲರೂ ಅಳ್ತಾ ಇದ್ದಾರೆ. They tell our family, everybody studies. ಆಕೆ ಹೇಳ್ತಾಳೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಓದುವಂತವ್ರು. My native place, if they come to know my son has failed, it's a big insult, shame for us. ನಮ್ಮ ಊರಿನಲ್ಲಿ ನನ್ನ ಮಗ ಫೇಲ್ ಆದ ಅಂತ ಗೊತ್ತಾದ್ರೆ ಅದು ಬಹಳ ದೊಡ್ಡ ಅಪಮಾನದ ವಿಷಯ. I said no problem. ನಾನು ಹೇಳಿದೆ ಪರವಾಗಿಲ್ಲ. Now you can't do anything. Now you can write a supplementary exam. ಆಗಿದ್ದಾಯ್ತು, ಈಗ ಏನು ಮಾಡಕ್ಕಾಗಲ್ಲ, ಆದ್ರೆ ಮುಂದೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೀಬಹುದು. Only one scripture I taught him. ನಾನು ಆತನಿಗೆ ಒಂದೇ ವಾಕ್ಯ ಕಲಿಸಿದೆ. Keep saying I will be at the top, not at the bottom. ನಾನು ಅವನಿಗೆ ಹೇಳಿದೆ, ನೀನು ಹೇಳ್ತಾನಿರು, ನಾನು ಮೇಲೆ ಇರ್ತೇನೆ, ಕೆಳಗೆ ಇರಲ್ಲ. You see your marks will improve. ನಾನು ಹೇಳಿದೆ ನಿನ್ನ ಮಾರ್ಕ್ಸ್ And ಉತ್ತಮವಾಗ್ತವೆ. whoever has insulted you, put you down, they will praise you. They will tell how God has blessed you. One day you will experience. ಯಾರು ನಿನ್ಗೆ ಅಪಮಾನ ಮಾಡಿದಾರೋ, ಕೆಳಗೆ ಹಾಕಿದಾರೋ, ಅವ್ರು ತಾವೇ ನಿನ್ಗೆ ಅಲ್ಲಿ ಹೊಗಳ್ತಾರೆ ಹೇಗೆ ದೇವರು ನಿನ್ನ ಆಶೀರ್ವದಿಸಿದಾನೆ. Say in English one more time. My Christ has redeemed me from the curse of the law. Always I will be at the top, not at the bottom. ನನ್ನ ಕ್ರಿಸ್ತನು ನನ್ನನ್ನು ಧರ್ಮಶಾಸ್ತ್ರದ ಎಲ್ಲಾ ಶಾಪದೊಳಗಿಂದ ಬಿಡಿಸಿದ್ದಾನೆ. ನಾನು ಯಾವಾಗಲೂ ಮೇಲೆ ಇರ್ತೇನೆ, ಕೆಳಗೆ ಇರುವುದಿಲ್ಲ. And this guy accepted Jesus, things started changing. ಈ ಹುಡುಗ ಆತನ ಯೇಸುವನ್ನು ಸ್ವೀಕಾರ ಮಾಡ್ಕೊಂಡ ಎಲ್ಲಾ He ಸ್ಥಿತಿಗಳು passed with ಬದಲಾಗ್ತಾ 10th. ಇದ್ವು. PUC, he got better result, got a good percentage. 10ನೇ ಕ್ಲಾಸ್ ಪಾಸ್ ಆದ, PUC ಅಲ್ಲಿ ಒಂದು ಉತ್ತಮವಾದ ಮಾರ್ಕ್ಸ್ He was very happy, he got a good percentage. ಆತನಿಗೆ ಬಹಳ ಖುಷಿ ಆಯ್ತು, ಚೆನ್ನಾಗಿ ಪರ್ಸೆಂಟೇಜ್ Because he ಬಂತು. never thought, that much will come. ಯಾಕಂದ್ರೆ ಆತನಿಗೆ ಎಂದಿಗೂ ಊಹಿಸಲಿಲ್ಲ ನನಗೆ ಅಷ್ಟು He ಬರ್ತದೆ. got a government seat, BSc nursing. BSc ನರ್ಸಿಂಗ್ ಆತನಿಗೆ ಗವರ್ನಮೆಂಟ್ ಸೀಟ್ ಸಿಕ್ತು. His brother also passed, he also got a government seat. ಆತನ ತಮ್ಮ ಕೂಡ ಪಾಸ್ ಆಗಿ ಗವರ್ನಮೆಂಟ್ ಸೀಟ್ ಸಿಕ್ತು. Not easy for one lady to take care of 2 children. ಒಬ್ಬ ಸ್ತ್ರೀಗೆ ಇಬ್ರು ಮಕ್ಕಳನ್ನ ನೋಡ್ಕೊಳ್ಳೋದು ಬಹಳ ಸುಲಭ ಅಲ್ಲ. But somehow they finished. ಹೇಗೋ ಇಬ್ರು ಓದೋದು They ಮುಗಿಸಿದ್ರು. finished, they started working in another city. ಅವರು ಓದೋದು ಮುಗಿಸಿ ಆಮೇಲೆ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಾರೆ. When they got a salary, they called me. Yes, he said, you remember one day you told it is working. ಅವ್ರಿಗೆ ಮೊದಲನೇ ಸಂಬಳ ಸಿಕ್ಕಾಗ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ನೀವು ಒಂದಿನ ಕಲ್ಸಿದ್ರಲ್ಲ ಅದು ಕೆಲಸ ಮಾಡ್ತಾ It's ಇದೆ. working, we are coming up. ಅವ್ರು ಹೇಳ್ತಾರೆ ಆ ವಾಕ್ಯ ಕೆಲಸ ಮಾಡ್ತಿದ್ರೆ ನಾವು ಮೇಲಕ್ಕೆ ಬರ್ತಾ They ಇದ್ದೀವಿ. worked only for 2 years. ಅವ್ರು 2 ವರ್ಷ ಕೆಲಸ ಮಾಡಿದ್ರು. Then both of them went to South Africa. ಇವಾಗ ಇಬ್ರು ಸೌತ್ ಆಫ್ರಿಕಾ ಹೋಗಿದ್ದಾರೆ. They earned money. ಅಲ್ಲಿ ಹಣ They ಗಳಿಸಿದ್ದಾರೆ. said they are from Kerala. They said in Kerala they will not give a girl if you don't have a house. ಅವ್ರು ಹೇಳ್ತಾರೆ ಕೇರಳದಲ್ಲಿ ಸ್ವಂತ ಮನೆ ಇರ್ಲಿಲ್ಲ ಅಂದ್ರೆ ಯಾರು ಹುಡುಗಿ ಕೊಡಲ್ಲ. They purchased a house. ಮನೆ ಸ್ವಂತದಾಗಿ ಅವ್ರು They ಖರೀದಿ purchased ಮಾಡಿದ್ರು. a car there in that where they stay. ಅವ್ರು ಯಾವ ಸ್ಥಳದಲ್ಲಿ ಇರ್ತಾ ಇದ್ರು ಅಲ್ಲಿ ಕಾರನ್ನು And ಖರೀದಿ that ಮಾಡಿದ್ರು. guy went for his marriage. He said, Anna, you have to come because you have to see. Now we have our own house. ಆತನ ಮದ್ವೆಗಾಗಿ ಕರೆಯುವಾಗ ಆತನ ಹೇಳ್ತಾನೆ, ಅಣ್ಣ ನೀವು ಬರ್ಲೇಬೇಕು, ನೀವು ನೋಡ್ಬೇಕು ನಮ್ಗೆ ಯಾವ ರೀತಿಯಾಗಿ ಸ್ವಂತ ಮನೆ ಇದೆ. I couldn't go. I said, ನನಗೆ ಹೋಗಕ್ಕಾಗ್ಲಿಲ್ಲ. then the second fellow marriage is now you have to come. ಎರಡನೇ ಹುಡುಗ ಮದ್ವೆ ಆಗುವಾಗ ಅವ್ರು ಹೇಳಿದ್ರು ನೀವು ಬರ್ಲೇಬೇಕು. When I went, such a big house it is. ನಾನು ಹೋದಾಗ ನೋಡ್ತೇನೆ ಅದು ಎಷ್ಟು ದೊಡ್ಡ And ಮನೆ. he is showing me a backside of a big land. He said, this also I am buying. ಅಲ್ಲಿ ಹಿಂದೆ ಇನ್ನೊಂದು ಭೂಮಿ ಇತ್ತು, ಇದು ನಾನು ಖರೀದಿ ಮಾಡ್ತಾ Can ಇದ್ದೆ. you imagine, so poor from 20 years back, today their standard of life is different. ಊಹಿಸ್ಕೊಳ್ಬೋದ 20 ವರ್ಷ ಹಿಂದೆ ಅವ್ರು ಇಷ್ಟು ಬಡವರಾಗಿದ್ರು, ಇವಾಗ ನೋಡಿದ್ರೆ ಅವ್ರ ಜೀವನ ಪೂರ್ತಿ ಬದಲಾಗಿದೆ. Now one fellow is settled in UK, one fellow is in Africa. ಒಬ್ನು UK ಅಲ್ಲಿ ಇದ್ದಾನೆ, ಒಬ್ನು ಸೌತ್ ಆಫ್ರಿಕಾ ಅಲ್ಲಿ ಇದ್ದಾನೆ. But still they say it. ಆದ್ರೂ ಅವ್ರು ಹೇಳ್ತಾರೆ It is God who lifted up. ದೇವರು ತಾನೇ ನಮ್ಮನ್ನ ಮೇಲಕ್ಕೆ I always say, ಎತ್ತಿದ್ದಾನೆ. if one family I can see the change. ನಾನು ಯಾವಾಗ್ಲೂ ಹೇಳ್ತೇನೆ, ಒಂದು ಕುಟುಂಬದಲ್ಲಿ ಇಂಥ ಬದಲಾವಣೆ ಕಂಡಿದ್ರೆ If this word can work in one family, ಈ ವಾಕ್ಯ ಆ ಒಂದು ಕುಟುಂಬದಲ್ಲಿ ಕೆಲಸ if it ಮಾಡ್ತಾ ಇದ್ರೆ, can work in one boy's life, ಒಬ್ಬ ಹುಡುಗನ ಜೀವನದಲ್ಲಿ ಕೆಲಸ ಮಾಡಿದ್ರೆ this word of God will work in everyone's life. ಈ ದೇವರ ವಾಕ್ಯ ಎಲ್ಲರ ಜೀವನದಲ್ಲಿ ಕೆಲಸ All ಮಾಡ್ತಾರೆ. of you will be at the top. ನೀವೆಲ್ಲರೂ ಮೇಲಕ್ಕೆ ಇರ್ತೀರಿ, No one will be at the bottom. ಯಾರು ಕೆಳಗಿರಲ್ಲ. Amen. Amen. Are you happy? I want you to do it. ನೀವು ಈ ಅರಿಕೆಗಳನ್ನು ಮಾಡ್ಲಿ ಅಂತ ಬಯಸ್ತೇನೆ. You should not walk after flesh. ನೀವು ಶರೀರಕ್ಕೆ ಅನುಸಾರವಾಗಿ ನಡಿಬಾರದು. You should not talk. ಏನು ಮಾಡೋದು ಕಷ್ಟ, ತುಂಬಾ ಕಷ್ಟ ನೋಡ್ರಿ, ಬಿಸ್ನೆಸ್ ಕಷ್ಟ, ಲೈಕ್ ದಟ್ ಯು ಶುಡ್ ನಾಟ್ ಟೆಲ್. ಲೋಕದ ಜನರಿಗೆ ಮಾತಾಡಬಾರ್ದು, ಕಷ್ಟ, ಬಿಸ್ನೆಸ್ ಮಾಡೋದು ಕಷ್ಟ, ಹಣ I ಗಳಿಸೋದು understand business is a problem in the world. I understand. ಹೌದು, ನಮ್ಗೆ ಅರ್ಥ ಆಗ್ತದೆ. ಏನಂದ್ರೆ ಲೋಕದಲ್ಲಿ ವ್ಯಾಪಾರ ಮಾಡುವಂಥದ್ದು, ಬಿಸ್ನೆಸ್ ಮಾಡುವಂಥದ್ದು ಕಷ್ಟ. It is true, but you are on another law.
ಅದು ಸತ್ಯವಾಗಿರ್ಬೋದು, ಆದ್ರೆ ನೀವು ಬೇರೆ ನಿಯಮ ಕೆಳಗಿದ್ದೀರಲ್ಲ. That is real. That is not truth. Sorry. ಅದು ನಿಜವಾಗಿರ್ಬೋದು. The truth is you are in another law. ಅದು ನಿಜ, ಆದ್ರೆ ನೀವು ಸತ್ಯ ನಿಮ್ಗಾಗಿ ಏನು, ನೀವು ಇನ್ನೊಂದು ನಿಯಮ ಕೆಳಗಿದ್ದೀರಿ. Everyone's business is going down, your business will come up. ಎಲ್ಲರ ಬಿಸ್ನೆಸ್ ಕೆಳಗ್ ಹೋದ್ರೆ ನಿಮ್ ಬಿಸ್ನೆಸ್ ಮೇಲಕ್ ಬರ್ತದೆ. Why? ಯಾಕೆ? You are in another law. ಯಾಕಂದ್ರೆ ನೀವು ಬೇರೆ ನಿಯಮದಲ್ಲಿ The ಇದ್ದೀರಿ. law of lifting is working. ಮೇಲಕ್ಕೆತ್ತಲ್ಪಡುವಂತ ಆ ನಿಯಮ ಕೆಲಸ ಮಾಡ್ತಾ And ಇದೆ. again I'm telling you, hard work he has done. ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ ಕೇಳ್ರಿ, ಕಷ್ಟವಾಗಿರುವಂತ ಭಾಗ ಆತನು ಮಾಡಿ He ಮುಗಿಸಿದ. died on the cross. ಆತನ ಶಿಲುಬೆ ಮೇಲೆ He ಸತ್ತ. took all our failures, everything he has carried. ನಮ್ಮೆಲ್ಲರ ಸೋಲುಗಳನ್ನು ಆತನ ಶಿಲುಬೆ ಮೇಲೆ ತಗೊಂಡ. Hallelujah. He took our poverty. ನಮ್ ಬಡತನ ಆತನ ತಗೊಂಡ. Easy part he has given. ಸುಲಭವಾಗಿರುವಂತ ಭಾಗ ನಮ್ಗೆ ಕೊಟ್ಟಿದ್ದಾನೆ. These 4 scriptures if you tell daily, ಈ 4 ವಾಕ್ಯಗಳು ಪ್ರತಿದಿನ ಹೇಳಿದ್ರೆ, I'll tell you next year will be a different year for you. ನಾನು ನಿಮಗೆ ಹೇಳ್ತೇನೆ ಕೇಳ್ರಿ, ಮುಂದಿನ ವರ್ಷ ನಿಮಗಾಗಿ ಬೇರೆ ವರ್ಷ ಆಗಿರ್ತದೆ, ವ್ಯತ್ಯಾಸವಾಗಿರ್ತದೆ. Is it easy or difficult? ನೀವ್ ಹೇಳ್ರಿ, ಇದು ಸುಲಭನ ಕಷ್ಟನ? Will you do it? ಅದಕ್ಕೆ ಮಾಡ್ತೀರಾ? Okay, shall we all stand? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Father, I pray in the name of Jesus. ತಂದೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. As a man of God, I declare there is lifting up for everyone. ದೇವರ ಸೇವಕನಾಗಿ ನಾನು ಘೋಷಿಸ್ತೇನೆ, ಪ್ರತಿಯೊಬ್ಬರಿಗೆ ಮೇಲಕ್ಕೆತ್ತಲ್ಪಡುವಿಕೆ ಇದೆ. I declare the law of spirit of life in Christ Jesus has set them free from the law of sin and death. ನಾನು ಘೋಷಿಸ್ತೇನೆ, ಕ್ರಿಸ್ತ ಯೇಸುವಿನಲ್ಲಿ ಜೀವವನ್ನು ಉಂಟು ಮಾಡುವ ಆತ್ಮನ ಆ ನಿಯಮ ಪಾಪ ಮರಣದ ನಿಯಮದಿಂದ ಬಿಡುಗಡೆ ಮಾಡಿದೆ. I pray the grace of God will be so much they will use a heart, mind and tongue the way which you want to use. ದೇವರ ಕೃಪೆ ಇವ್ರ ಮೇಲೆ ಇಷ್ಟು ಹೇರಳವಾಗಿ ಇರ್ತದೆ, ಅವರ ಹೃದಯ ಮನಸ್ಸು ನಾಲ್ಗೆಯನ್ನು ನಿನ್ನ ವಾಕ್ಯದ ಪ್ರಕಾರ ಉಪಯೋಗಿಸುವಂತೆ. You will give them a name, praise and honor among all the nations of the earth. ಎಲ್ಲಾ ಭೂಮಿಯ ದೇಶಗಳ ನಡುವೆ ನೀನು ಅವರಿಗೆ ಹೆಸರು ಘನ ಮಾನವನ್ನು ಕೊಡ್ತೀಯ, ಅದಕ್ಕಾಗಿ You will set them high above all the nations of the earth. ಎಲ್ಲಾ ಭೂಮಿಯ ದೇಶಗಳ ಮೇಲೆ ಉನ್ನತವಾಗಿ ನಿಡ್ತಿ, ಅದಕ್ಕಾಗಿ ಸ್ತೋತ್ರ. Always they will be at the top, not at the bottom. ಅವರು ಯಾವಾಗಲೂ ಮೇಲೆ ಇರ್ತಾರೆ, ಕೆಳಗೆ ಇರಲ್ಲ. Because you died on the cross. ಯಾಕಂದ್ರೆ ನೀನು ಶಿಲುಬೆ ಮೇಲೆ ಸತ್ತ. Because Christ has redeemed us from the curse of the law. ಯಾಕಂದ್ರೆ ಯೇಸು ಕ್ರಿಸ್ತ ನಮ್ಮನ್ನು ಎಲ್ಲಾ ಧರ್ಮಶಾಸ್ತ್ರ ಶಾಪದಿಂದ ಬಿಡಿಸಿದ್ದಾನೆ. In Jesus' name we thank you. ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆ ಹೇಳ್ತೇವೆ. Amen. ಆಮೆನ್.